ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ವಸ್ತ್ಯಸ್ತು ಸಮಸ್ತಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಾವಿ ಬ್ರಹ್ಮರು ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರು ವೈಕುಂಠವರ್ಣನೆ ಎಂಬುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರ ಬಗ್ಗೆ ಕೆಲವು ದಿನಗಳ ಕಾಲ ಮನನ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ವಾದಿರಾಜತೀರ್ಥ ಶ್ರೀಪಾದಂಗಳವರ ಗ್ರಂಥ ರಚನೆಯ ಶೈಲಿ ಬಹಳ ಅತ್ಯಪೂರ್ವವಾಗಿರತಕ್ಕಂಥದ್ದು. ಸಂಸ್ಕೃತದ ಭಾಷೆಯಲ್ಲೇ ಇರಬಹುದು, ಕನ್ನಡ ಭಾಷೆಯೇ ಇರಬಹುದು, ಅಥವಾ ತುಳು ಭಾಷೆಯೇ ಇರಬಹುದು. ಮೂರು ಭಾಷೆಗಳಲ್ಲಿ ಕೃತಿಯನ್ನು ರಚನೆ ಮಾಡಿದವರು ವಾದಿರಾಜತೀರ್ಥ ಶ್ರೀಪಾದಂಗಳವರು. ಅವರ ಕೃತಿಗಳ ಬಗ್ಗೆ ಅವರೇ ಹೇಳಿದ ಹಾಗೆ ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಗ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ. ಅವರ ಮಾತುಗಳನ್ನು ಕೇಳ್ತಾ ಇದ್ದರೆ ಅರ್ಥ ಆಗುತ್ತೋ ಇಲ್ಲೋ, ಆದರೆ ಒಂದು ರೀತಿಯಲ್ಲಿ ರೋಮಾಂಚನವೇ ಆಗುತ್ತೆ ಅಂತ. ಅಷ್ಟು ಶ್ರುತಿ ಲಯ ತಾಳಬದ್ಧವಾಗಿ ಆ ಕೃತಿಗಳನ್ನು ರಚನೆ ಮಾಡಿರ್ತಾರೆ ಅಂತ. ಯಾರಾದರೂ ಅರ್ಥಾನುಸಂಧಾನಪೂರ್ವಕವಾಗಿ ಶ್ರವಣ ಮಾಡ್ತಾರೆ ಅಂತಂದರೆ ಪಾಪೋಗ ವಿಧ್ವಂಸಿನಿ, ಪಾಪಗಳ ಸಮುದಾಯವನ್ನೇ ನಾಶ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ. ಹಾಗೆ ಯಾರು ಇನ್ನೂ ಭಕ್ತಿಯಿಂದ ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಇದ್ದಾರೋ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ, ಎಷ್ಟು ಅರ್ಥಗಳನ್ನು ಚಿಂತನೆ ಮಾಡಿದರೂ ಪುನಃ ಪುನಃ ಹೊಸ ಹೊಸ ಅರ್ಥಗಳನ್ನು ಕೊಡ್ತಕ್ಕಂತಹ ಪದಗಳನ್ನು ಅವರು ಜೋಡಿಸಿರ್ತಾರೆ ಅಂತ. ಹೀಗೆ ಅವರೇ ಅವರ ಕೃತಿಯ ಬಗ್ಗೆ ಹೇಳಿದಂತಹ ಮಾತು. ಹಾಗಿರಬೇಕಾದರೆ ನಾವು ಅವರ ಕೃತಿ ಹೀಗಿದೆ ಅಂತ ಹೇಳ್ತೇವೆ ಅಂತಂದರೆ ಇದು ನಮ್ಮ ಬಾಯಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪದಗಳೂ ಸಿಗೋದಿಲ್ಲ ಅಂತ ಅರ್ಥ. ಹೀಗೆ ವಿಶಿಷ್ಟವಾದ ಕೃತಿಯನ್ನು ರಚನೆ ಮಾಡಿದಂತಹ ಮಹನೀಯರು ವಾದಿರಾಜತೀರ್ಥ ಶ್ರೀಪಾದಂಗಳವರು. ಅವರ ಕೃತಿಗಳಲ್ಲಿ ಅನ್ಯತಮವಾದದ್ದು ಒಂದು ಶಾಸ್ತ್ರ ಅಂತಲೇ ಹೇಳಬೇಕು. ಕನ್ನಡದಲ್ಲಿ ಇದೆ, ಆದರೆ ಶಾಸ್ತ್ರಗಳ ಸಾರವನ್ನು ಈ ಕೃತಿಯಲ್ಲಿ ತುಂಬಿದ್ದಾರೆ. ಒಂದು ಹೆಸರು ವೈಕುಂಠವರ್ಣನೆ ಅಂತ, ಇದಕ್ಕೆ ಇನ್ನೊಂದು ಹೆಸರು ಅವರೇ ಹೇಳಿದ ಹಾಗೆ ತತ್ವಸಾರ ಅಂತ. ವೈಕುಂಠವರ್ಣನೆ ಅಂತಂದರೆ ಎಲ್ಲ ಜೀವರು ಬಯಸುವಂತಹ ಪರಮ ಪುರುಷಾರ್ಥ ಯಾವ ಮೋಕ್ಷ, ಅದೇ ವೈಕುಂಠ. ಆ ವೈಕುಂಠವನ್ನು ವರ್ಣನೆ ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಕೇವಲ ಇದು ವೈಕುಂಠವನ್ನು ಮಾತ್ರ ವರ್ಣನೆ ಮಾಡತಕ್ಕಂಥದ್ದಲ್ಲ. ಈ ಕೃತಿಯಲ್ಲಿ 4 ಸಂಧಿಗಳಿದೆ. ಒಂದು ಮೋಕ್ಷ ಸಂಧಿ, ಎರಡನೆಯದು ಲಯ ಸಂಧಿ, ಮೂರನೆಯದು ಸ್ಥಿತಿ ಸಂಧಿ, ನಾಲ್ಕನೆಯದು ಸೃಷ್ಟಿ ಸಂಧಿ ಅಂತ. ಹೀಗೆ ಮೋಕ್ಷ, ಲಯ, ಸ್ಥಿತಿ ಮತ್ತು ಸೃಷ್ಟಿ ಎಂಬುದಾಗಿ 4 ವಿಷಯಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನನ್ನು ನಾವು ಚತುರ್ಮೂರ್ತ್ಯಾತ್ಮಕ ಅಂತ ಅನುಸಂಧಾನ ಮಾಡ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಮೋಕ್ಷಪ್ರದನಾಗಿರ್ತಕ್ಕಂಥವನು ವಾಸುದೇವ. ಆಚಾರ್ಯರು ಅದನ್ನು ವರ್ಣನೆ ಮಾಡ್ತಾರೆ. ವಾಸುದೇವ ನಿಜ ಮುಕ್ತಿ ಪದಪ್ರದಾತ ಅಂತ. ವಾಸುದೇವ ರೂಪಿಯಾದ ಪರಮಾತ್ಮ ಭಕ್ತರಿಗೆ ಮೋಕ್ಷವನ್ನು ಕೊಡುವವನು ಅಂತ. ಹಾಗಾದರೆ ಮೋಕ್ಷ ಸಂಧಿ ಎಂಬತಕ್ಕಂಥದ್ದು ಇದರಲ್ಲಿದೆ ಅಂತಾದರೆ ಅದು ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ರೂಪವನ್ನು ವಿವರಣೆ ಮಾಡಿದ್ದಾರೆ ಅಂತರ್ಥ. ಹಾಗೆ ಲಯಕಾರಕ ಸಂಕರ್ಷಣ ಅಂತ. ಸಂಕರ್ಷಣ ರೂಪ ಅದು ಸಂಹಾರ ಮಾಡತಕ್ಕಂಥದ್ದು. ಲಯಸಂಧಿಯಲ್ಲಿ ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪ್ರತಿಪಾದಿತನಾಗಿದ್ದಾನೆ ಅಂತ. ಹಾಗೆ ಸ್ಥಿತಿಕರ್ತ ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅಂತ. ಇಲ್ಲಿ ಸ್ಥಿತಿಸಂಧಿ ಎಂಬತಕ್ಕಂಥದ್ದಿದೆ, ಪ್ರದ್ಯುಮ್ನ ರೂಪಿ ಪರಮಾತ್ಮ ಪ್ರತಿಪಾದಿತನಾಗಿದ್ದಾನೆ. ಹಾಗೆ
ಅನಿರುದ್ಧ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಸೃಷ್ಟಿಕರ್ತ ಅಂತ. ಅನಿರುದ್ಧ ರೂಪವ ಅವನಿಂದ ಅಭಿಮನ್ಯಮಾನವಾದದ್ದು ಸೃಷ್ಟಿ ಸಂಧಿ ಎಂಬತಕ್ಕಂಥದ್ದಿದೆ ಅಂತಂದರೆ ಅನಿರುದ್ಧ ರೂಪಿಯಾದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂತ. ಆಚಾರ್ಯರು ಬ್ರಹ್ಮಸೂತ್ರಗಳ ವೈಶಿಷ್ಟ್ಯವನ್ನು ವರ್ಣನೆ ಮಾಡುತ್ತಾರೆ. ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯ. ಆ 4 ಅಧ್ಯಾಯಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಒಂದೊಂದು ಅಧ್ಯಾಯಗಳಲ್ಲಿ 4 ಪಾದಗಳು. ಪುನಃ ಆ 4 ಪಾದಗಳಲ್ಲಿ ತೆಗೆದುಕೊಂಡ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಿಯಾದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಬ್ರಹ್ಮಸೂತ್ರಗಳಲ್ಲಿ ನಾವು ವಿಚಾರ ಮಾಡಿದಾಗ ಪ್ರತಿಯೊಂದು ಅಧಿಕರಣದಲ್ಲಿ, ಪ್ರತಿಯೊಂದು ಸೂತ್ರದಲ್ಲಿ ಪರಮಾತ್ಮನ ಚತುರ್ಮೂರ್ತಿಗಳ ಅಥವಾ ಪಂಚಮೂರ್ತಿಗಳ ವರ್ಣನೆಯನ್ನು ನಾವು ಕಾಣುತ್ತೇವೆ ಅಂತ ವೇದವ್ಯಾಸದೇವರ ಕೃತಿಯ ಮಹತ್ವವನ್ನು ಆಚಾರ್ಯರು ಭಾಷ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಂತಹ ವಿಶಿಷ್ಟವಾದ ಪರಮಾತ್ಮನ ರೂಪಗಳು ಹೇಗೆ ಬ್ರಹ್ಮಸೂತ್ರದಿಂದ ಪ್ರತಿಪಾದ್ಯ ಅಂತ ಹೇಳ್ತೇವೋ, ಬ್ರಹ್ಮಸೂತ್ರಗಳ ಅರ್ಥವನ್ನು ನಿರ್ಣಯ ಮಾಡತಕ್ಕಂಥ ಭಕ್ತರಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಈ ಕೃತಿಯಲ್ಲೂ ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂತಹ 4 ರೂಪಗಳು ಪ್ರತಿಪಾದಿತವಾಗಿದ್ದಾವೆ ಎಂಬುದಾಗಿ ಸಂಧಾನ ಮಾಡಬಹುದು. ಅಥವಾ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು 4: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಆಚಾರ್ಯರು ಒಂದು ಕಡೆಯಲ್ಲಿ ಹೇಳ್ತಾರೆ, ನಮ್ಮಂಥವರಿಗೆ ಧರ್ಮ ಬೇಕಾಗಿಲ್ಲ, ಮೋಕ್ಷ ಬೇಕಾಗಿಲ್ಲ, ಮಧ್ಯದ 2 ಇದ್ದರೆ ಸಾಕು ಅಂತ. ಅರ್ಥ ಕಾಮಗಳಿದ್ದರೆ ಸಾಕು ಅಂತ. ಅಂತೇಷು ರೇಮಿರೇ ಧೀರಾಃ ನತೆ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ ನಾಂತಮಂತರಮಂತಯೋಃ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಕ್ರಮದಲ್ಲಿ ನೀವು ಗಣನೆ ಮಾಡ್ತೀರಾ ಅಂದರೆ ಮೊದಲನೇದಾಗಿ ಧರ್ಮ, ಕೊನೆಯದು ಮೋಕ್ಷ. ಅಥವಾ ಮೋಕ್ಷದಿಂದ ಗಣನೆ ಮಾಡ್ಕೊಂಡು ಬರ್ತೀರಾ ಅಂದರೆ ಮೊದಲನೇದು ಮೋಕ್ಷ, ಕೊನೆಯದ್ದು ಧರ್ಮ. ಹಾಗಾದರೆ ಮೊದಲನೇದು ಮತ್ತು ಕೊನೆಯದು ಯಾವುದೇ ಇಟ್ಕೊಳ್ಳಿ, ಒಂದೋ ಧರ್ಮ, ಒಂದೋ ಮೋಕ್ಷ. ಈ ಧರ್ಮ ಮೋಕ್ಷಗಳಲ್ಲಿ ಸಂತೋಷವನ್ನು ಪಡೆಯತಕ್ಕಂಥವ್ರು ಯಾರು? ಧೀರಾಹ. ಯಾರು ಜ್ಞಾನಿಗಳಿದ್ದಾರೋ ಅವರಿಗೆ ಧರ್ಮ ಬೇಕು, ಅವರಿಗೆ ಮೋಕ್ಷ ಬೇಕು ಅಂತ. ಇನ್ನು ಮಧ್ಯದಲ್ಲಿರ್ತಕ್ಕಂಥದ್ದು ಎಡಬಿಡಂಗಿಗಳಿದ್ದಾರಲ್ಲ, ಅವರು ಯಾವಾಗಲೂ ಮಧ್ಯದ್ದನ್ನೇ ಬಯಸುವವರು. ಈ ಕಡೆ ಅಂಧಂತಮಸ್ಗೂ ಹೋಗೋರಲ್ಲ, ಮೋಕ್ಷಕ್ಕೂ ಹೋಗೋರಲ್ಲ ಅಂತ. ಅಂತಹ ಜೀವಿಗಳು ಏನು ಬಯಸ್ತಾರೆ? ಅರ್ಥ ಮತ್ತು ಕಾಮಗಳು. ಅವರಿಗೆ ಸಂಪತ್ತು ಬೇಕು, ಸಂಪತ್ತಿನಿಂದ ಸುಖವಾಗಿರಬೇಕು ಅಂತ ಬಯಸ್ತಾರೆ. ಹಾಗಾದರೆ ಧರ್ಮ ಬೇಡವಾ? ಧರ್ಮ ಬೇಕು. ಯಾಕೆ ಬೇಕು? ಅರ್ಥಕ್ಕೋಸ್ಕರ ಧರ್ಮ ಬೇಕು. ಅರ್ಥ ಕೊಡದ ಧರ್ಮ ಅದು ಧರ್ಮವೇ ಅಲ್ಲ ಅಂತ. ಅಂತಹ ಧರ್ಮವನ್ನು ನಾವು ಅನುಷ್ಠಾನ ಮಾಡೋದಿಲ್ಲ ಅಂತ ಅದನ್ನು ಹೇಳ್ತಾರೆ. ಅಂತಃಪ್ರಾಪ್ತಿಂ ಸುಖಂ ಪ್ರಾಹುಃ. ಯಾರು ಧರ್ಮವನ್ನು ಬಯಸ್ತಾರೋ, ಯಾರು ಮೋಕ್ಷವನ್ನು ಬಯಸ್ತಾರೋ ಅವರು ಸುಖದಿಂದ ಇರ್ತಾರೆ ಅಂತ. ಆದರೆ ಧರ್ಮವನ್ನೂ ಬಿಟ್ಟು ಮೋಕ್ಷದ ಬಗ್ಗೆ ಗಮನವನ್ನೂ ಹರಿಸ್ದೇನೆ ಯಾರು ಕೇವಲ ಅರ್ಥಕಾಮಗಳಲ್ಲಿಯೇ ದೃಷ್ಟಿಯನ್ನಿಟ್ಟಿರ್ತಾರೋ ಅಂಥವರು ದುಃಖವನ್ನು ಅನುಭವಿಸ್ತಾರೆ ಎಂಬುದಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ. ಈ 4 ಸಂಧಿಗಳಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪ್ರತಿಪಾದಿತವಾಗಿದೆ ಅಂತ ಅನುಸಂಧಾನ ಮಾಡಬೇಕು. ಅರ್ಥಕಾಮಗಳನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ. ಮುಂದೆ ಈ ಕೃತಿಯಲ್ಲಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವೇದವ್ಯಾಸದೇವರು ಮಹಾಭಾರತದಲ್ಲಿ ಈ ಶ್ಲೋಕವನ್ನು ಅವರು ರಚನೆ ಮಾಡಿ ಅಲ್ಲಿ ಸೇರಿಸಿದ್ದಾರೆ. ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತವನ್ನು ಪ್ರವಚನ ಮಾಡುವ ಕಾಲದಲ್ಲಿ ಅವರು ಮಾಡಿದ ಮಂಗಳಾಚರಣೆ ಅಂತ. ಈ ಮಂಗಳಾಚರಣೆಯಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ವೈಕುಂಠ ವರ್ಣನೆಯಲ್ಲಿ ವಾದಿರಾಜ ತೀರ್ಥ ಶ್ರೀಪಾದಂಗಳು ವರ್ಣನೆ ಮಾಡುತ್ತಾರೆ. ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು? ನಾರಾಯಣನಿಗೆ ನಮಸ್ಕಾರ ಮಾಡಬೇಕು, ವೇದವ್ಯಾಸ ರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ.
ಅನಂತರ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಬೇಕು ಅಂತ. ಲಕ್ಷ್ಮೀದೇವಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತಂದರೆ ಆಚಾರ್ಯ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗ್ಯಾತ್ಮಿಕ ಲಕ್ಷ್ಮೀ ಅಂತ. ಲಕ್ಷ್ಮೀದೇವಿ ಅವಳು ಸಂಪತ್ಸ್ವರೂಪಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರಿತೇವೆ ನಾವು. ಆ ಲಕ್ಷ್ಮಿ ಇದ್ರೇನೆ ಭಾಗ್ಯ, ಸಂಪತ್ತು. ಲಕ್ಷ್ಮಿ ಅನುಗ್ರಹ ಆಗಲಿಲ್ಲ ಅಂತಾದರೆ ಸಂಪತ್ತು ಸಿಗೋದಿಲ್ಲ ಅಂತ. ಆ ಸಂಪತ್ತು ಬೇಕು ಅಂತಾರೆ. ಯಾಕೆ? ಇವತ್ತು ನಾವೇನಾದರೂ ಪ್ರವಚನ ಕೇಳಲಿಕ್ಕೆ ಬಂದಿದ್ದೇವೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಏನು ಅನುಭವಿಸಬೇಕೋ ಅನುಭವಿಸಲಿಕ್ಕೆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತ ಅರ್ಥ. ಒಂದು ವೇಳೆ ದೇವರು ಕೊಟ್ಟದ್ದು ನಮಗೆ ಸಾಕಾಗಲಿಲ್ಲ ಅಂತಾದರೆ ನಾವೇನು ಮಾಡ್ತಾ ಇದ್ದೆವು? ಈ ಪ್ರವಚನಾದಿಗಳನ್ನು ಕೇಳ್ತಾ ಇರಲಿಲ್ಲ, ರಾಯರ ಮಠಕ್ಕೆ ಬರ್ತಿರಲಿಲ್ಲ. ಏನಾದರೂ ಮಾಡಿ ಹಣ ಸಿಕ್ಕರೆ ಸಾಕು ಅಂತ ನಾವು ಬೇರೆ ರೀತಿಯಾದಂಥ ವ್ಯಾಪಾರ ಮಾಡ್ತಾ ಇದ್ದೆವು, ವ್ಯವಹಾರ ಮಾಡ್ತಾ ಇದ್ದೆವು. ಹಾಗಾದರೆ ಮನುಷ್ಯನಿಗೆ ಸ್ವಲ್ಪವಾದರೂ ಧರ್ಮಕರ್ಮಗಳಲ್ಲಿ ಆಸಕ್ತಿ ಇದೆ ಅಂತಂದರೆ ಆ ಸಂಪತ್ತು ಎಂಬತಕ್ಕಂಥದ್ದು ಕಾರಣವಾಗಿರುತ್ತೆ ಅಂತ. ಹಾಗಾದರೆ ಸಂಪತ್ತನ್ನು ನಾವು ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಸಂಪತ್ತು ಬೇಕು ಅಂತಲೇ ಈ ನಾರಾಯಣಂ ನಮಸ್ಕೃತ್ಯ ಎಂಬತಕ್ಕಂಥ ಶ್ಲೋಕದಲ್ಲಿ ಭಾಗ್ಯಾಭಿಮಾನಿಯಾದ ಸಂಪದಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನು ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ನಮಗೆ ಹೊಟ್ಟೆ ಬಟ್ಟೆಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಬರಬಾರದು ಅಂತ. ಹಾಗಾದರೆ ಆ ಲಕ್ಷ್ಮಿ ಎಲ್ಲರಿಗೂ ಬೇಕು. ಹೇಗೆ ಬೇಕು ಅದನ್ನು ಹೇಳ್ತಾರೆ, ಧರ್ಮದ ಚೌಕಟ್ಟಿನಲ್ಲಿ ಲಕ್ಷ್ಮಿ ಬೇಕು ಅಂತ. ಅಧರ್ಮ ಮಾರ್ಗದಲ್ಲಿ ಸಂಪತ್ತನ್ನು ನಾವು ಯಾವತ್ತೂ ಸಂಪಾದನೆ ಮಾಡಬಾರದು ಅಂತ. ದೇವರು ಕೊಟ್ಟದ್ದು ಅಂತ. ದೇವರು ಕೊಡೋದು ಅಂದ್ರೆ ಏನು? ದೇವರು ಬಂದು ನೇರವಾಗಿ ಕೊಡೋದಿಲ್ಲ. ದೇವರು ಕೊಡೋದು ಅಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ, ನ್ಯಾಯ ಮಾರ್ಗದಲ್ಲಿ ಏನು ಸಂಪಾದನೆ ಮಾಡಿದ್ದೇವೋ ಅದು ದೇವರು ಕೊಟ್ಟದ್ದು. ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ದೇವೆ ಅಂತಂದರೆ ಅದನ್ನು ಕಳ್ಳತನ ಮಾಡಿದ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ನಾವು ಸಂಪತ್ತನ್ನು ಬಯಸಬೇಕು. ಹೇಗೆ? ಧರ್ಮದ ಚೌಕಟ್ಟಿನಲ್ಲಿ ಸಂಪತ್ತನ್ನು ಬಯಸಬೇಕು ಅಂತ. ಹಾಗಾದರೆ ಸಂಪತ್ತು ಬೇಕು. ಹಾಗೆ ಆ ಸಂಪತ್ತಿನಿಂದ ನಾವೇನು ಸಂಸಾರದಲ್ಲಿ ಸುಖ ಅನುಭವಿಸ್ತಾ ಇದ್ದೇವೆ ಆ ಸುಖವನ್ನು ಅನುಭವಿಸಲಿಕ್ಕೆ ಶಾಸ್ತ್ರ ಅನುಮತಿಯನ್ನು ಕೊಟ್ಟಿದೆ. ಧನ್ಯೋ ಗೃಹಸ್ಥಾಶ್ರಮ ಗೃಹಾಶ್ರಮಕ್ಕಿನ್ನು ಕರೋತ್ಯವದ್ಯಂ. ಬ್ರಹ್ಮದೇವರೇ ಕೇಳ್ತಾರೆ, ಗೃಹಸ್ಥಾಶ್ರಮ ನಿನಗೇನು ತೊಂದರೆ ಮಾಡುತ್ತೆ? ಎಲ್ಲ ರೀತಿಯಾದ ಸಾಧನೆಯನ್ನು ನಾವು ಮಾಡಲಿಕ್ಕೆ ಗೃಹಸ್ಥಾಶ್ರಮವೂ ಕೂಡ ಯೋಗ್ಯವಾದ ಆಶ್ರಮ ಅಂತ ಶಾಸ್ತ್ರದಲ್ಲಿ ನಾವು ಕೇಳ್ತೇವೆ. ಹಾಗಾದರೆ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ನಾವು ಬೇಕಾದ ಹಾಗೆ ಸುಖವನ್ನು ಅನುಭವಿಸ್ತೇವೆ ಅಂತಂದರೆ ಶಾಸ್ತ್ರ ಅದಕ್ಕೂ ಅನುಮತಿ ಕೊಟ್ಟಿದೆ. ಆದರೆ ಯಾವತ್ತೂ ಧರ್ಮದ ಚೌಕಟ್ಟನ್ನು ಮೀರಬೇಡ ಅಂತ. ಧರ್ಮದ ಚೌಕಟ್ಟಿನಲ್ಲಿ ಎಲ್ಲ ವಿಧವಾದ ಸುಖವನ್ನು ಅನುಭವಿಸಲಿಕ್ಕೂ ಅವಕಾಶ ಇದೆ. ಹಾಗಾದರೆ ಧರ್ಮದ ಚೌಕಟ್ಟಿನಲ್ಲಿ ಅರ್ಥ, ಧರ್ಮದ ಚೌಕಟ್ಟಿನಲ್ಲಿ ಕಾಮ ಇದೆ ಅಂತಾದರೆ ನಾವು ಮೋಕ್ಷವನ್ನು ಪಡೆಯಬಹುದು ಎಂಬುದಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂಥದ್ದು 4 ಪುರುಷಾರ್ಥ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಅಂತಹ 4 ಪುರುಷಾರ್ಥವನ್ನು ಪಡೆಯಲಿಕ್ಕೆ ಕಾರಣವಾದಂತಹ ಕೃತಿ ಈ ವೈಕುಂಠ ವರ್ಣನೆ ಎಂಬತಕ್ಕಂಥದ್ದು. ಇಲ್ಲಿ ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಹೇಳ್ತಾರೆ, ಈ ಕೃತಿಯನ್ನು ಯಾರು ಪಠನೆ ಮಾಡ್ತಾರೋ ಇದು ಪುಣ್ಯಕಥೆ, ಲೋಕಕ್ಕಿದೆ ಮುಕ್ತಿಯ ಪಥ, ಇದು ಕೇಳುವವನು ಕೃತಾರ್ಥ, ಇದು ಸರ್ವಸಾಧನ ವಿದುಗಳಿಗೆ ಸಮ್ಮತ, ಮುದವ ನೀವುದು ಕೇಳುವ ಜನಕ್ಕೆ. ಅವರೇ ಹೇಳ್ತಾರೆ ಇದು ಪುಣ್ಯಕಥೆ ಅಂತ. ವೈಕುಂಠ ವರ್ಣನೆ ಎಂಬತಕ್ಕಂಥದ್ದು, ವೈಕುಂಠ ಅಂದರೆ ಒಂದು ಮೋಕ್ಷ, ಇನ್ನೊಂದು ವೈಕುಂಠ ಅಂತ ಪರಮಾತ್ಮನಿಗೆ ಹೆಸರು. ವೈಕುಂಠ ವರ್ಣನೆ ಅಂತಂದರೆ ಮೋಕ್ಷದ ಬಗ್ಗೆಯೂ ಹೇಳುತ್ತೆ, ಮೋಕ್ಷಪ್ರದನಾಗಿರ್ತಕ್ಕಂತಹ ಪರಮಾತ್ಮನ ಬಗ್ಗೆಯೂ ಹೇಳ್ತಾ ಇದೆ. ಆದ್ದರಿಂದ ಇದು ವೈಕುಂಠ ವರ್ಣನೆ ಎಂಬತಕ್ಕಂಥದ್ದು ಅನ್ವರ್ಥನಾಮವೂ ಆಗಿದೆ. ಅಥವಾ ಇನ್ನೊಂದು ಹೆಸರು ವಾದಿರಾಜತೀರ್ಥ ಶ್ರೀಪಾದಂಗಳವರೇ ಹೇಳಿದ್ದು ತತ್ವಸಾರ ಅಂತ. ಅವರು ಪ್ರಾರಂಭದಲ್ಲಿ ಹೇಳ್ತಾರೆ, ತತ್ವಸಾರದ ಸೊಬಗದ ಧರೆಯಳು ವಿಸ್ತರಿಸಬೇಕೆಂದು ಮುನಿಕುಲ ರತ್ನ ಶ್ರೀಗುರು ವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಅರ್ತಿಯಲ್ಲಿ ಬಣ್ಣಿಸಿದ ಕಥೆಯನ್ನು ಕೇಳಿ ಸಜ್ಜನರು. ಅವ್ರು ಹೇಳ್ತಾರೆ ತತ್ವಸಾರದ ಸೊಬಗ ಅಂತ.
ಇದು ತತ್ವಸಾರ ಎಂಬತಕ್ಕಂತಹ ಈ ಕೃತಿಯ ಹೆಸರು ಅಂತ. ಏನು ತತ್ವ? ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ತತ್ವ ಅಂತಂದರೆ ಸ್ವತಂತ್ರ ಪರಮಾತ್ಮ, ಅವನ ಅಧೀನವಾಗಿರ್ತಕ್ಕಂತಹ ಮೋಕ್ಷಾದಿಗಳು, ಇದೆಲ್ಲವನ್ನು ತತ್ವ ಅಂತ ಕರೀತಾರೆ. ಹಾಗಾದರೆ ಈ ಕೃತಿ ಏನು ಹೇಳ್ತಾ ಇದೆ? ತತ್ವಸಾರ. ಭಗವಂತ ಅವನು ನಿಜವಾದ ತತ್ವ, ಆ ಸರ್ವೋತ್ತಮ ಸ್ವತಂತ್ರನಾದ ಪರಮಾತ್ಮನ ಮಹಿಮೆ ಏನು ಅದನ್ನು ಈ ಕೃತಿ ವರ್ಣನೆ ಮಾಡ್ತಾ ಇದೆ. ತತ್ವಸಾರ ಅಂದರು, ವೈಕುಂಠ ವರ್ಣನೆ ಅಂದರು ಒಂದೇ. ವೈಕುಂಠ ಅಂದರೆ ಪರಮಾತ್ಮ, ತತ್ವ ಅಂದರೆ ಪರಮಾತ್ಮ, ಸಾರ ಅಂದರೆ ಎಸೆನ್ಸ್. ಹಾಗಾದರೆ ಪರಮಾತ್ಮನ ಮಹಿಮೆಗಳಲ್ಲಿ ಅನಂತ ಮಹಿಮೆಗಳು. ನರಮಾಪಿ ಪದಾಂಗುಲೀಲಸನ್ ನಕಧೂರಾಜದನಂತ ಸದ್ಗುಣಾನ್ ಗಣಯೇತ್. ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನ ಗುಣಗಳನ್ನು ಮಹಿಮೆಯನ್ನು ಗಣನೆ ಮಾಡಲಿಕ್ಕಾಗೋದಿಲ್ಲ. ಅಂತಹ ಮಹಿಮೋಪೇತನಾಗಿರ್ತಕ್ಕಂಥ ಪರಮಾತ್ಮ, ಅದಕ್ಕೆ ನಾವು ಮುಟ್ಲಿಕ್ಕೆ ಹೋಗಲಿಲ್ಲ, ಯಾಕೆ ಇದು ಮುಗಿಯೋದೇ ಇಲ್ಲ ಅಂತ. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳು ಹೇಳ್ತಾರೆ, ಯಾರಿಗೆ ಭಗವಂತನ ಮಹಿಮೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆಯೋ ಅಂಥವರಿಗೆ ನಾನು ಅದೆಲ್ಲವನ್ನು ಸಂಗ್ರಹ ಮಾಡಿ ಸಾರ ರೂಪದಲ್ಲಿ ಈ ಕೃತಿಯನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಇದನ್ನು ತತ್ವಸಾರ ಅಂತ ಕರೀತಾರೆ. ಹೀಗೆ ತತ್ವಸಾರ ಅಂತಂದ್ರು, ವೈಕುಂಠ ವರ್ಣನೆ ಅಂದರು, ಭಗವಂತನ ಮಹಿಮೆ ಅಂತಲೇ ಅರ್ಥ. ಹೀಗೆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದು, ಜೊತೆಯಲ್ಲಿ ವೈಕುಂಠದ ಮಹಿಮೆಯನ್ನು ಹೇಳ್ತಾ ಇದೆ. ಮತ್ತು ಸೃಷ್ಟಿ ಸ್ಥಿತಿ ಲಯ 3 ವ್ಯಾಪಾರವನ್ನು ಭಗವಂತ ಮಾಡ್ತಾನೆ, ಅದರ ವಿಷಯವನ್ನು ಕೂಡ ಈ ಕೃತಿ ತಿಳಿಸ್ತಾ ಇದೆ. ಇದನ್ನು ಸಜ್ಜನರು ಕೇಳಬೇಕು ಅಂತ ಅವರೇ ಆದೇಶ ಮಾಡಿದ್ದಾರೆ. ಯಾಕೆ ಕೇಳಬೇಕು? ನಾವೆಲ್ಲ ಭಾಗವತದಲ್ಲಿ ಹೇಳಿದ ಹಾಗೆ ಸಾತ್ವಿಕ ಭಕ್ತರಲ್ಲ. ಏನಾದರೂ ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂತಂದರೆ ಏನು ಬೆನಿಫಿಟ್ಟು ಅಂತ ನೋಡ್ತೇವೆ. ರಾಯರಿಗೆ ಬಂದು ಪಂಚಾಮೃತ ಅಭಿಷೇಕ ಮಾಡಿಸಿದ್ರು ಕೂಡ ಕ್ಯಾನ್ ತುಂಬ ಪಂಚಾಮೃತ ಕೊಟ್ಟರೆ ಅಲ್ಲೇ ಮಾಡಿಸೋಣ ಅಂತ ಹೋಗ್ತೇವೆ ವಿನಃ ಸ್ವಲ್ಪ ಪಂಚಾಮೃತ ಕೊಡ್ತಾ ಅಂದರೆ ಆ ಮಠಕ್ಕೆ ಹೋಗಲ್ಲ ನಾವು. ಒಂದು ಪಂಚಾಮೃತ ಅಭಿಷೇಕ ಸೇವೆಯನ್ನು ಕೊಡಬೇಕಾದರೂ ಕೂಡ ನಮಗೆ ಬರ್ತಕ್ಕಂಥ ಪ್ರಸಾದ ಎಷ್ಟು ಅಂತ ನಾವು ನೋಡ್ತೇವೆ. ಹಾಗಾದರೆ ನಾವೆಲ್ಲ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡುವವರು. ಈ ತತ್ವಸಾರ ಅಥವಾ ವೈಕುಂಠ ವರ್ಣನೆ ಇದನ್ನು ನಾವು ಶ್ರವಣ ಮಾಡ್ತೇವೆ. ಏನು ಫಲ ಅಂತ ನಮಗೇನಾದರೂ ಮನಸ್ಸಿನಲ್ಲಿ ಫಲದ ಅಪೇಕ್ಷೆ ಇದೆ ಅಂತಾದರೆ ಅದಕ್ಕೆ ಹೇಳ್ತಾರೆ, ಇದು ಸರ್ವಸಾಧನ. ನಿಮಗೆ ಏನು ಬೇಕೋ ಅದನ್ನು ಕೊಡುತ್ತೆ. ಐಹಿಕವಾದದ್ದು ಬೇಕಾದರೆ ಐಹಿಕವಾದನ್ನು ಕೊಡುತ್ತೆ. ಐಹಿಕವಾದದ್ದು ಬೇಡ, ಸಾಕು ಈ ಸಂಸಾರ ದುಃಖ ಅನುಭವಿಸಿದ್ದೇವೆ, ದೇವರಲ್ಲಿ ಭಕ್ತಿ, ದೇವರ ಜ್ಞಾನ, ಲೋಕದಲ್ಲಿ ವೈರಾಗ್ಯ ಬೇಕು ಅಂತ ಬಯಸ್ತಾರೆ ಅಂತಂದರೆ ಅವರಿಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡ್ತಕ್ಕಂಥದ್ದು. ಯಾರ್ಯಾರು ಏನೇನು ಬಯಸ್ತಾರೋ ಅದನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಕೃತಿ ಇದು ಎಂಬುದಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಮನುಷ್ಯ ಪ್ರಯತ್ನ ಮಾಡಬೇಕಾದರೆ ಪ್ರಯೋಜನ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಒಬ್ಬ ಅವಿವೇಕಿಯೂ ಕೂಡ ಪ್ರಯೋಜನ ಅಪೇಕ್ಷೆ ಇಲ್ಲದೇನೆ ಪ್ರವೃತ್ತಿ ಮಾಡಲ್ಲ. ಹಾಗಾದರೆ ಮನುಷ್ಯ ಅವನು ಪ್ರವೃತ್ತಿ ಮಾಡ್ತಾನೆ ಅಂತಂದರೆ ಪ್ರಯೋಜನದ ಅಪೇಕ್ಷೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಭೌತಿಕವಾಗಿರ್ತಕ್ಕಂತಹ ಈ ಫಲವನ್ನು ಯಾಕೆ ಕೊಡಬೇಕು? ಭೌತಿಕವಾದ ಫಲವನ್ನು ಪಡೆದಿದ್ದರಿಂದ ಏನು ಪ್ರಯೋಜನ? ಯಾಕೆ ಎಲ್ಲ ಬಿಟ್ಟು ಹೋಗೋದು. ಭೌತಿಕವಾದ ಫಲವನ್ನು ಯಾಕೆ ಕೊಡ್ತಾರೆ ಅಂತ ರಾಯರು ಸನ್ನಿಹಿತರಾಗಿದ್ದಾರೆ. ಅಪ್ಪಣ್ಣಾಚಾರ್ಯರು ಸ್ತೋತ್ರ ಮಾಡ್ತಾರೆ ರಾಯರನ್ನ. ಏನಂತ? ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ರಾಯರನ್ನು ಕೊಂಡಾಡೋದು ಬೇಡಿದ್ದನ್ನೆಲ್ಲ ಕೊಡ್ತಾರೆ ಅಂತಲ್ಲ, ಕೊಡ್ತಾರೆ. ಯಾಕೆ ಅಂತಂದರೆ ನಮಗೆ ರಾಯರ ಮಹಿಮೆ, ರಾಯರ ಅಂತರ್ಯಾಮಿಯಾದ ಮುಖ್ಯಪ್ರಾಣನ ಮಹಿಮೆ, ಅವರಿಗೂ ಅಂತರ್ಯಾಮಿಯಾದ ಭಗವಂತನ ಮಹಿಮೆ ಅದನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಬರಬೇಕು ಅಂತ ನಮ್ಮನ್ನು ಹತ್ರ ಕರ್ಕೊಳ್ಳಿಕ್ಕೋಸ್ಕರ ಬೇಡಿದ್ದನ್ನೆಲ್ಲ ಕೊಡ್ತಾರೆ. ಹಾಗೆ ಈ ಕೃತಿಯಿಂದ ಪ್ರಯೋಜನ ಮುಖ್ಯ ಮೋಕ್ಷ ಎಂಬತಕ್ಕಂಥದ್ದು. ಆದರೆ ಕೇವಲ ಮೋಕ್ಷ ಅಂತಂದರೆ ವೈಕುಂಠ ಅಂತ ಅಂದ್ಕೊಳ್ಳೆ ನಮಗೆ ಭಯ ಆಗುತ್ತೆ, ಇಷ್ಟು ಬೇಗ ಬೇಡ ಅಂತೇವೆ, ವೈಕುಂಠ ಸಮಾರಾಧನೆ ಅಂತ. ಹಾಗಾದರೆ ಅದು ನಮಗೆ ಇಷ್ಟು ಬೇಗ ಬೇಡ, ಆಮೇಲೆ ನೋಡೋಣ ಅಂತೇವೆ. ವೈಕುಂಠವನ್ನು ಮೊದಲೇ ಕೊಡ್ತೇನೆ ಅಂತಂದರೆ ಯಾರು ಬೇಡ, ಎಲ್ಲರೂ ಬೇಡ ಅನ್ನೋರೆ, ಯಾರು ಬೇಕು ಅನ್ನೋರಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಸಂಸಾರದಲ್ಲಿ ಏನೇನು ಅನುಭವಿಸಬೇಕೋ ಅದನ್ನು ಕೊಡ್ತೇನೆ, ಅದರ ಜೊತೆಯಲ್ಲಿ ನಿಮಗೆ ಅಲೌಕಿಕವಾದ ಅಪ್ರಾಕೃತವಾದಂತಹ ಆ ಮೋಕ್ಷ ಅದನ್ನು ಪಡಿಲಿಕ್ಕೆ ದಾರಿಯನ್ನು ತೋರಿಸ್ತೇನೆ ಅಂತ
ಈ ಕೃತಿಗಳೆಲ್ಲ, ಶಾಸ್ತ್ರದ ಒಂದೊಂದು ಕೃತಿಗಳು ಕೂಡ ನಮಗೆ ಔಷಧಿ ಇದ್ದ ಹಾಗೆ. ನಾವೇನು ಮಾಡ್ತೇವೆ, ನಮ್ಮದು ಬಾಲಿಶಮತಿ, ಮಕ್ಕಳ ಬುದ್ಧಿ ಎಂಬತಕ್ಕಂಥದ್ದು. ಮಕ್ಕಳಿಗೆ ಔಷಧಿಯನ್ನು ಕೊಡ್ತೇವೆ ಅಂತಂದರೆ ನಾವೇ ಕಹಿ ಅಂತಂದರೆ ಬೇಡಪ್ಪ ಅಂತೇವೆ. ಆ ಮಕ್ಕಳಿಗೆ ಕಹಿಯಾದ ಔಷಧಿಯನ್ನು ಹಾಕಿದಾಗ ಆ ಮಕ್ಕಳು ಅದನ್ನು ಬೇಡ ಅಂತವೆ. ಆದರೆ ಆ ಮಕ್ಕಳಿಗೆ ಕಲ್ಸಕ್ಕರೆ ಅಥವಾ ಈಗಿನ ಕಾಲದಲ್ಲಿ ಚಾಕ್ಲೇಟು, ಬೇರೆ ಇನ್ಯಾವುದಾದರೂ ಇಷ್ಟವಾದ್ದನ್ನು ತೋರಿಸಿ ಆಮೇಲೆ ಅವುಗಳಿಗೆ ಪಥ್ಯವಾದ ಔಷಧಿಯನ್ನು ಕೊಡೋದುಂಟು. ಹಾಗೆ ಮನುಷ್ಯನಿಗೆ ಇದು ಹಿತ ಅಲ್ಲ ಅಂತ ಅನಿಸುತ್ತೆ, ರುಚಿ ಅಲ್ಲ ಅಂತ ಅನಿಸುತ್ತೆ, ಆದರೆ ಅದು ಪಥ್ಯ, ಅದು ಹಿತವಾದದ್ದು. ಅಂತಹ ಹಿತವಾದದ್ದನ್ನು ಕೊಡಬೇಕು. ಅದಕ್ಕೋಸ್ಕರ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಇದು ಸರ್ವಸಾಧನ, ಎಲ್ಲ ವಿಧವಾಗಿರ್ತಕ್ಕಂತಹ ಅಪೇಕ್ಷೆಯನ್ನೂ ಕೊಡುತ್ತೆ, ಜೊತೆಯಲ್ಲಿ ಜ್ಞಾನಭಕ್ತಿ ವೈರಾಗ್ಯ ತನ್ಮೂಲಕ ಮೋಕ್ಷ ರೂಪವಾದ ಪುರುಷಾರ್ಥವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಲೋಕಕ್ಕಿದು ಮುಕುತಿಯ ಪಥ, ಮೋಕ್ಷದ ದಾರಿ ಎಂಬತಕ್ಕಂಥದ್ದು. ಅಂತಹ ಕೃತಿಯನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದು ಅಂತಂದರೆ, ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆಮಥಿಸಿ ಅಂತ. ನಾನು ಇಲ್ಲಿ ಹೇಳಿರ್ತಕ್ಕಂಥ ವಿಷಯ ವೇದವ್ಯಾಸದೇವರಿಂದ ರಚಿತವಾಗಿರ್ತಕ್ಕಂತಹ ಪುರಾಣಗಳಲ್ಲಿರ್ತಕ್ಕಂಥ ವಿಷಯ, ಮಹಾಭಾರತ ಇತಿಹಾಸದಲ್ಲಿರ್ತಕ್ಕಂಥ ವಿಷಯ, ಮೂಲ ರಾಮಾಯಣದಲ್ಲಿರ್ತಕ್ಕಂಥ ವಿಷಯ, ಪಂಚರಾತ್ರದಲ್ಲಿರ್ತಕ್ಕಂಥ ವಿಷಯ, ವೇದವ್ಯಾಸ ದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳಲ್ಲಿ ನಿರ್ಣಯ ಮಾಡಿಕೊಟ್ಟಿರ್ತಕ್ಕಂಥ ವಿಷಯ, ಅಪೌರುಷೇಯವಾದ ವೇದ ಹೇಳ್ತಕ್ಕಂಥ ವಿಷಯ. ಇಷ್ಟೆಲ್ಲ ವಿಷಯಗಳು ಅಂತಂದರೆ ಏನು ಹೇಳಿದ್ವಿ ಅಂತ ಗೊತ್ತಲ್ಲ. 18 ಪುರಾಣಗಳ ಹೆಸರು ಗೊತ್ತಿಲ್ಲ, ಮಹಾಭಾರತ, ಪಂಚರಾತ್ರ, ವೇದಗಳು, ಬ್ರಹ್ಮಸೂತ್ರಗಳು, ಇವುಗಳ ವಿಷಯ ಏನು ಅಂತ ಗೊತ್ತಿಲ್ಲ. ಇದೆಲ್ಲವನ್ನು ನಾವು ಓದಿ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನು? ಅದಕ್ಕೆ ಮಹನೀಯರಾದಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಈ ಎಲ್ಲ ಕೃತಿಗಳಲ್ಲಿ ಏನು ಭಗವಂತನ ಮಹಿಮೆಯ ಸಾರವನ್ನು ವರ್ಣನೆ ಮಾಡಿದ್ದಾರೆ ಅದೆಲ್ಲವನ್ನು ನಾನು ನಿಮಗೆ ಮಕ್ಕಳ ಕೈಯಲ್ಲಿ ಮೂಸುಂಬಿ ಹಣ್ಣು ಕೊಟ್ಟರೆ ತಿನ್ನಲಿಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಆ ಮಕ್ಕಳು ಆ ಮೋಸಂಬಿಯನ್ನು ತಿನ್ನಬೇಕು. ಆ ಜ್ಯೂಸ್ ಮಾಡಿಕೊಟ್ರೆ ಆ ಮಗುವಿಗೆ ಅದರ ಸಾರ ಎಲ್ಲವೂ ಕೂಡ ಸವಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ವೈಕುಂಠ ವರ್ಣನೆ ಎಂಬತಕ್ಕಂಥದ್ದು ವೇದ, ಉಪನಿಷತ್ತುಗಳು, ಪುರಾಣ, ಇತಿಹಾಸ, ಪಂಚರಾತ್ರ ಇವುಗಳ ಜ್ಯೂಸ್, ಇದನ್ನು ನಾವು ಕುಡಿಬೇಕು ಎಂಬುದಾಗಿ ಆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಈ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಹೇಳ್ತಾರೆ, ಶ್ರುತಿ ಪುರಾಣಗಳ ಮೊತ್ತವನ್ನು ನೆರೆ ಮಥಿಸಿ ಅಂತ. ಎಲ್ಲ ಶಾಸ್ತ್ರಗಳ ಸಾರವನ್ನು ಮಥನ ಮಾಡಿ ಈ ಕೃತಿಯನ್ನು ನಾನು ರಚನೆ ಮಾಡಿದ್ದೇನೆ. ಇಲ್ಲಿ ಏನು ಹೇಳ್ತೇನೆ? ಅವ್ರು ಹೇಳ್ತಾರೆ, ನಾನು ಸ್ವತಂತ್ರವಾಗಿ ಹೇಳೋದೇನೂ ಇಲ್ಲ. ಕನ್ನಡಿಯೋಳ್ ತೋರ್ಪಂತೆ ಪೂರ್ಣಪ್ರಜ್ಞರ ಮತದುನ್ನತ ತತ್ವಸಾರವನ್ನು ಕನ್ನಡದಿ ಬಣ್ಣಿಸಿದ ವಾದಿರಾಜ ಮುನಿಯ ಭಿನ್ನಪವೆಲ್ಲರೂ ಮನ್ನಿಪುದು ಅಂತ ಅವ್ರು ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಏನು ತತ್ವವನ್ನು ತಮ್ಮ ಕೃತಿಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಹೇಳ್ತಾರೆ. ಕನ್ನಡಿಯೋಳು ತೋರ್ಪಂತೆ, ಜ್ಞಾನಿಗಳಿಗಾಗಬೇಕಾದರೆ ಆಚಾರ್ಯರ ಕೃತಿಯಲ್ಲಿ ಆಚಾರ್ಯರ ಆ ತತ್ವದ ಸಿದ್ಧಾಂತದ ಸಾರಗಳು ಅದು ಕನ್ನಡಿಯಲ್ಲಿ ತೋರಿದ ಹಾಗೆ. ನಾವು ಶುದ್ಧವಾದ ಕನ್ನಡಿಯಲ್ಲಿ ಎದುರುಗಡೆ ನಿಂತ್ಕೊಂಡಿದ್ದೇವೆ ಅಂತಂದರೆ ನಮ್ಮ ಸ್ವರೂಪ ಏನು ಅಂತ ನಮಗೆ ಹೇಗೆ ಗೊತ್ತಾಗುತ್ತೋ ಹಾಗೆ ಆಚಾರ್ಯರು ರಚನೆ ಮಾಡಿಕೊಟ್ಟಂತಹ ಕೃತಿಗಳಲ್ಲಿರ್ತಕ್ಕಂತಹ ಆ ಸ್ವಾರಸ್ಯ ಜ್ಞಾನಿಗಳಿಗೆ ಕನ್ನಡಿಯಲ್ಲಿ ತೋರಿದಂತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂಥದ್ದನ್ನು ಯಾರಿಗೆ ಆಚಾರ್ಯರ ಸಂಸ್ಕೃತ ಭಾಷೆಯಲ್ಲಿರುವ ಅಥವಾ ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂಚ ಪಂಡಿತೈ, ಆಚಾರ್ಯರ ಕೃತಿಯ ಸ್ವಾರಸ್ಯವನ್ನು ಮಹಾಜ್ಞಾನಿಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅಂತಹ ವಿಶಿಷ್ಟವಾದ ಶೈಲಿಯಲ್ಲಿ ಆಚಾರ್ಯರು ರಚನೆ ಮಾಡಿದ್ದಾರೆ. ಅಂತಹ ಆಚಾರ್ಯರ ಕೃತಿಯಲ್ಲಿರತಕ್ಕಂತಹ ಏನು ಸಾರ ಇದೆಯೋ ಅದನ್ನು ಕನ್ನಡದಿ ಬಣ್ಣಿಸಿದ, ನಾನು ಕನ್ನಡ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು, ನಾನು ಹೇಳುವ ವಿಷಯ ನನ್ನ ಸ್ವತಂತ್ರವಾದ ವಿಷಯ ಅಲ್ಲ, ಆಚಾರ್ಯರು ಏನು ಪ್ರತಿಪಾದನೆ ಮಾಡಿದ್ದಾರೋ ನಾನು ಅದನ್ನು ಅನುವಾದ ಮಾಡ್ತಾ ಇದ್ದೇನೆ, ಅದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ನಿರೂಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅವರು ಪ್ರಾರಂಭದಲ್ಲಿ ಕೃತಿಯ ವಿಷಯ ಏನು ಅಂತ ಹೇಳಿ ಮಂಗಳಾಚರಣೆ ಮಾಡ್ತಾರೆ. ಮಂಗಳಾಚರಣೆ ಮಾಡುವ ಶ್ಲೋಕ ಯಾವುದು? ನಾವೆಲ್ಲ ಪ್ರತಿ ದಿವಸ ಹೇಳೋದುಂಟು. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್
ಸರ್ವ ವಿಘ್ನೋಪಶಾಂತಯೇ ಅಂತ. ಇದು ಎಲ್ಲರೂ ಈ ಶ್ಲೋಕವನ್ನು ಹೇಳ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಅಂತ. ಆದರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಪ್ರಾರಂಭದಲ್ಲಿ ಈ ಶ್ಲೋಕವನ್ನು ಕನ್ನಡೀಕರಿಸಿ ಅನುವಾದ ಮಾಡ್ತಾರೆ. ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಲಕ್ಷ ಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ವರಿಸಿ ರಕ್ಷಿಸಲಿ. ಸ್ಪಷ್ಟವಾಗಿ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಇದೆ ಪ್ರಸನ್ನ ವದನಂ ಧ್ಯಾಯೇತ್, ಶುಕ್ಲಾಂಬರದನಂ ವಿಷ್ಣು. ಆ ವಿಷ್ಣು ಅನ್ನೋದಕ್ಕೆ ಗಣಪತಿ ಪರವಾಗಿ ಅರ್ಥ ಏನು ಮಾಡ್ತಾರೆ? ಶುಕ್ಲ ಅಂಬರಧರ. ಅಂಬರ ಅಂದರೆ ವಸ್ತ್ರ. ವಸ್ತ್ರ ಅದು ಕೊಳೆಯಾಗಿಲ್ಲ. ಗಣಪತಿ ಉಟ್ಟಂತಹ ವಸ್ತ್ರ ಅದು ರಕ್ತ, ಕೆಂಪು ಬಣ್ಣದ ವಸ್ತ್ರ. ರಕ್ತಾಂಬರೋ ರಕ್ತತನುಹು ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಗಣಪತಿಯ ಧ್ಯಾನ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ರಕ್ತಾಂಬರಹ ಅಂತ. ಕೆಂಪು ಬಟ್ಟೆ ಉಟ್ಟಿರ್ತೇವೆ, ಆ ಕೆಂಪನ್ನು ಮರೆಮಾಚುವಂತಹ ಕೊಳೆ ಕೂತಿರುತ್ತೆ. ಅದಕ್ಕೆ ಹೇಳ್ತಾರೆ ಶುಕ್ಲ ಅಂಬರ ಅಂತ. ಒಳ್ಳೆ ಶುದ್ಧವಾಗಿರ್ತಕ್ಕಂತಹ ಕೆಂಪು ಬಟ್ಟೆಯನ್ನು ಉಟ್ಕೊಂಡವನು ಅಂತ. ಹಾಗೆ ವಿಷ್ಣು ಅಂತ ಕರೀತಾರೆ ಗಣಪತಿಯನ್ನು. ಯಾಕೆ ವಿಷ್ಣು ಅಂತ ಕರೀತಾರೆ? ವಿಷ್ಣು ಅಂದರೆ ವ್ಯಾಪ್ತ ಅಂತ ಅರ್ಥ. ಗಣಪತಿ ಆಕಾಶಾಭಿಮಾನಿಯಾದ ದೇವತೆ. ಆಕಾಶ ಸರ್ವತ್ರ ವ್ಯಾಪ್ತವಾಗಿದೆ. ಆ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಗಣಪತಿ ವ್ಯಾಪ್ತ ಅಂತ ಅವನನ್ನು ವಿಷ್ಣು ಅಂತ ಕರೀತಾರೆ. ಹಾಗೆ ಶಶಿವರ್ಣಂ ಅಂತ, ಚಂದ್ರನಂತ ಹೊಳಪಿನ ವರ್ಣವುಳ್ಳವನು, ಶುಭ್ರವಾದ ಕಾಂತಿ ಉಳ್ಳವನು ಅಂತ ಅರ್ಥ. 4 ಕೈಗಳಿದೆ. ಗಣಪತಿ ಪೂಜೆ ಮಾಡಬೇಕಾದ್ರೆ ನೋಡಿರ್ತೇವೆ 4 ಕೈ ಎಂಬತಕ್ಕಂಥದ್ದು. ಹಾಗೆ ಪ್ರಸನ್ನವದನಂ ಅಂತ, ಒಳ್ಳೆ ಪ್ರಸನ್ನವಾಗಿರ್ತಕ್ಕಂತಹ, ಯಾವ ಉದ್ವೇಗವೂ ಇಲ್ಲದೆ ಇರತಕ್ಕಂತಹ, ಟೆನ್ಷನ್ ಇಲ್ಲದೆ ಇರತಕ್ಕಂತಹ ಮುಖ ಅವನದ್ದು ಅಂತ. ಇವನನ್ನು ಧ್ಯಾನ ಮಾಡಿದ್ರೆ ಸರ್ವ ವಿಘ್ನೋಪಶಾಂತಿ, ಎಲ್ಲ ವಿಧವಾಗಿರ್ತಕ್ಕಂಥ ವಿಘ್ನಗಳು ನಾಶವಾಗುತ್ತೆ ಅಂತ ನಾವು ಸ್ತೋತ್ರ ಮಾಡ್ತೇವೆ. ಆದರೆ ಇದು ಮುಖ್ಯವಾಗಿ ಗಣಪತಿಯ ಪ್ರಾರ್ಥನೆ ಅಲ್ಲ, ಗಣಪತಿಯ ಅಂತರ್ಯಾಮಿಯಾದಂತಹ ವಿಶ್ವಂಭರ ರೂಪಿಯಾದ ಪರಮಾತ್ಮ ಅವನ ಪ್ರಾರ್ಥನೆ ಎಂಬುದಾಗಿ ಅದನ್ನು ವಾದಿರಾಜತೀರ್ಥ ಶ್ರೀಪಾದಂಗಳವರು ಪರಮಾತ್ಮನ ಮಂಗಳಾಚರಣೆ ರೂಪವಾಗಿರ್ತಕ್ಕಂತಹ ಸ್ತೋತ್ರ ಏನಿದೆ ಅದಕ್ಕೆ ಇದನ್ನು ಕನ್ನಡೀಕರಿಸಿ ಅನುವಾದ ಮಾಡಿದ್ದಾರೆ. ಪರಮಾತ್ಮ ಎಂಥವನು? ಚತುರ್ಭುಜಂ, 4 ತೋಳಿನ ವಿಷ್ಣು ಅಂತ. ಚತುರ್ಭುಜಂ ವಿಷ್ಣು. ಪರಮಾತ್ಮ 4 ಕೈಗಳನ್ನು ಧಾರಣೆ ಮಾಡಿದ್ದಾನೆ. ಅವನು ಹೇಗಿದ್ದಾನೆ? ಅವನು ಕೂಡ ಶಶಿವರ್ಣಂ ಅಂತ, ನಿಷ್ಕಳಂಕ ಚಂದ್ರವದನ ಅಂತ. ಚಂದ್ರನ ಕಾಂತಿ ಬಹಳ ಚೆನ್ನಾಗಿ ಆಹ್ಲಾದಕವಾಗಿರ್ತಕ್ಕಂಥದ್ದು. ಬೇಸಿಗೆ ಕಾಲದಲ್ಲಿ ಬೆಳಗೆಲ್ಲ ಬಿಸಿಲು, ಸಾಯಂಕಾಲ ಚಂದ್ರೋದಯ ಆಯಿತು ಅಂತಂದರೆ ತಂಪಾಗತ್ತೆ ಅಂತ. ಹಾಗೆ ಸೂರ್ಯ ಅಸ್ತಂಗತನಾದ, ಚಂದ್ರ ಉದಿತನಾದ ಅಂತಾದರೆ ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂತಹ ನೆಮ್ಮದಿ ಎಂಬತಕ್ಕಂಥದ್ದು ಸಿಗುತ್ತಾ ಇದೆ ಅಂತ. ಹಾಗೆ ಇವನ ಪರಮಾತ್ಮನ ಮುಖ ಎಂಬತಕ್ಕಂಥದ್ದು, ಮುಖ ಅಂತಂದರೆ ಕೇವಲ ಮುಖ ಅಲ್ಲ, ಶಾಸ್ತ್ರ ಹೇಳುತ್ತೆ. ಮುಖ ಅಂತಂದರೆ ಇಡೀ ಅವಯವ ಅಂತರ್ಥ, ಶರೀರ ಅಂತರ್ಥ. ಶ್ರೀಪಾದರು ಅಂತ ಕರೀತಾರೆ. ಶ್ರೀಪಾದರು ಅಂದ್ರೆ ಏನರ್ಥ? ಬರೀ ಕಾಲಿದೆ ಅಂತ ಅರ್ಥನ? ಪಾದ ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ. ಶ್ರೀಪಾದರು ಅಂತಂದರೆ ಉತ್ತಮವಾದ ಸ್ವರೂಪವುಳ್ಳವರು ಅಂತ ಅರ್ಥ. ಹಾಗೆ ಇಡೀ ಈ ಶರೀರಕ್ಕೆ ಹೆಸರು ತಲೆ, ಅದಕ್ಕೆ ಸಂಸ್ಕೃತದಲ್ಲಿ ಉತ್ತಮಾಂಗ ಅಂತ ಹೆಸರು. ಉಳಿದಿದ್ದೆಲ್ಲ ಅಧಮಾಂಗ ಅಂತ ಅರ್ಥ ಅಲ್ಲ. ಎದ್ದು ಕಾಣತಕ್ಕಂಥದ್ದು ಈ ಶರೀರದಲ್ಲಿ ಮುಖ ಎಂಬತಕ್ಕಂಥದ್ದು. ಕೆಲವರಿಗೆ ಹೊಟ್ಟೆ ಎದ್ದು ಕಾಣಿಸುತ್ತೆ ಬಿಡಿ, ಆದರೆ ಮುಖ ಎಂಬತಕ್ಕಂಥದ್ದು ಮೇಲಿರ್ತಕ್ಕಂಥದ್ದು ಎಲ್ಲರಿಗೂ ಅದು ಮೇಲ್ನೋಟಕ್ಕೆ ಅದು ಕಾಣ್ತಾ ಇದೆ. ಆದ್ದರಿಂದಾಗಿ ಅದಕ್ಕೆ ಉತ್ತಮಾಂಗ ಅಂತ ಹೆಸರು. ಇಡೀ ಶರೀರ ಅದು ಹೇಗಿದೆ ಅಂತ ನಾವೇನು ಹೇಳ್ತೇವೆ? ಮುಖ ಚೆನ್ನಾಗಿದ್ದರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ ಅಂತ. ಅವ್ರ ಮುಖ ನೋಡೋ ಹಾಗೆ ಇರಲಿಲ್ಲ ಅಂತೇವೆ ನಾವು. ಹಾಗಾದರೆ ಆ ಮುಖದಿಂದ ಅವರ ಒಳಗಡೆ ಏನಿದೆ ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಪರಮಾತ್ಮನ ಮುಖ ಎಂಬತಕ್ಕಂಥದ್ದು ಹೇಳ್ತಾರೆ ಪ್ರಸನ್ನವದನಂ. ಅವನ ಮುಖ ಎಂಬತಕ್ಕಂಥದ್ದು ಯಾವತ್ತೂ ಪ್ರಸನ್ನವಾಗಿರ್ತಕ್ಕಂಥದ್ದು. ಅವನಿಗೆ ಟೆನ್ಷನ್ನೇ ಇಲ್ಲ. ನಮ್ಮ ಮನೇಲಿ ಏನಾದರೂ ಒಂದು ಕೆಲಸ ಮಾಡ್ತೇವೆ ಅಂತಂದರೆ, ಏನೋ ಹೊಸದಾಗಿ ಉಪನಯನ, ಗೃಹ ಪ್ರವೇಶ, ಮದುವೆ ಇಂತಹ ಕಾರ್ಯಕ್ರಮಗಳು ಜೀವನದಲ್ಲಿ 1 ಬಾರಿಯೋ 2 ಬಾರಿಯೋ ಆಗೋದಷ್ಟೇ. ಮತ್ತೆ ಯಾವಾಗಲೂ ಗೃಹ ಪ್ರವೇಶ ಮಾಡಲ್ಲ, ಯಾವಾಗಲೂ ಮದುವೆ ಆಗಲ್ಲ, ಯಾವಾಗಲೂ ಉಪನಯನ ಕಾರ್ಯಕ್ರಮಗಳಿರಲ್ಲ.
ಹಾಗಿರಬೇಕಾದ್ರೆ ಯಾವಾಗಲೂ ಜೀವಮಾನದಲ್ಲಿ 1 ಬಾರಿ 2 ಬಾರಿ ಇಂತಹ ಕಾರ್ಯಕ್ರಮಗಳು ಮನೆಯಲ್ಲಿ ನಡೀತಾವೆ ಅಂತಂದರೆ ಏನು ಟೆನ್ಷನ್. ಡಾಕ್ಟ್ರ್ ಹೇಳ್ತಾರೆ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನೋ ನಿಮ್ಮ ಮನೇಲಿ ಕಾರ್ಯಕ್ರಮ ಇತ್ತಾ ಅಂತ ಕೇಳ್ತಾರೆ. ಹಾಗಾದರೆ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೆಗೆದುಕೊಳ್ಳೋ ತನಕ ನಮಗೆ ಟೆನ್ಷನ್ ಆಗಿರುತ್ತೆ. ದೇವರು ಮುಂದೆ ಹೇಳುವ ಹಾಗೆ ಸೃಷ್ಟಿ ಸ್ಥಿತಿ ಲಯ ಇದನ್ನು ಪರಮಾತ್ಮ ಎಲ್ಲ ಕಾಲದಲ್ಲಿ ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮನಿಗೆ ಎಷ್ಟು ಟೆನ್ಷನ್ ಇರಬೇಕು. ಅದಕ್ಕೆ ಹೇಳ್ತಾರೆ ಪ್ರಸನ್ನವದನಂ. ಆ ಪರಮಾತ್ಮನಿಗೆ ಇಂತಹ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳು ನಿರಂತರವಾಗಿ ನಡೀತಾ ಇದ್ರೂ ಕೂಡ ಅವನಿಗೆ ಯಾವ ರೀತಿಯಾದ ಉದ್ವೇಗವೂ ಇಲ್ಲ, ಆವೇಶ ಇಲ್ಲ. ಅಂತಹ ಆ ಪ್ರಸನ್ನತೆ ಅವನ ಮುಖದಲ್ಲಿ ಕಂಡು ಬರ್ತಾ ಇದೆ ಅಂತ. ಹಾಗೆ ಶಶಿವರ್ಣಂ ಅಂತ ಇದೆ, ಅದನ್ನು ಹೇಳ್ತಾರೆ ಚಂದ್ರನಲ್ಲಿ ಕಳಂಕ ಇದೆ. ಚಂದ್ರನ ಕಾಂತಿಯನ್ನು ಮೀರುವಂತಹ ಪರಮಾತ್ಮನ ಕಾಂತಿ, ಅದನ್ನು 2 ರೀತಿಯಲ್ಲಿ ಹೇಳ್ತಾರೆ. ಒಂದು ಲಕ್ಷ ಶಶಿವರ್ಣ ಅಂತ, ಎರಡನೇದಾಗಿ ನಿಷ್ಕಳಂಕ ಚಂದ್ರವದನ ಅಂತ. ಕಳಂಕ ಇಲ್ಲದ ಚಂದ್ರ ನಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಾವು ಕಲ್ಪನೆ ಮಾಡಿಕೊಂಡಿದ್ದೇವೆ ಅಂತಂದರೆ ಹಾಗೇ ಪರಮಾತ್ಮನ ಮುಖ ಇದೆ ಅಂತ ಅರ್ಥ. ಹಾಗೆ ಚಂದ್ರನಂತಹ ಹೊಳಪಿದೆ ಅಂತಂದರೆ ಚಂದ್ರನ ಹೊಳಪು ಅದು ಒಂದು ಚಂದ್ರ ಅಲ್ಲ, ಲಕ್ಷ ಚಂದ್ರರು ಏಕಕಾಲದಲ್ಲಿ ಉದಯಿಸಿದರೆ ಏನು ಹೊಳಪಿದೆಯೋ ಆ ಹೊಳಪಿಗಿಂತಲೂ ಪರಮಾತ್ಮನ ಹೊಳಪು ಅಧಿಕವಾದದ್ದು ಅಂತ. ಲಕ್ಷ ಚಂದ್ರ ಏಕಕಾಲದಲ್ಲಿ ಉದಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ತೇವೆ ಅಂತಂದರೆ ಆ ಪ್ರಕಾಶವನ್ನು ಮೀರುವಂತಹ ಪ್ರಕಾಶ ಅದು ಪರಮಾತ್ಮನಲ್ಲಿದೆ ಅಂತ ಶಶಿವರ್ಣ ಎಂಬತಕ್ಕಂತಹ ಪದ ಹೇಳ್ತಾ ಇದೆ ಅಂತ. ಹಾಗೆ ಆ ಸರ್ವ ವಿಘ್ನೋಪಶಾಂತಯೇ, ವಿಘ್ನೇಶನನ್ನು ನಾವು ಸ್ಮರಣೆ ಮಾಡಿದರೆ ಎಲ್ಲ ಆಪತ್ತುಗಳು ವಿಘ್ನಗಳು ನಾಶವಾಗುತ್ತೆ. ಮುಖ್ಯವಾಗಿ ವಿಘ್ನ ಪರಿಹಾರಕ ಯಾರು ಅದನ್ನು ಹೇಳ್ತಾರೆ. ನಮ್ಮ ವಿಘ್ನಗಳ ಘಕ್ಕನೆ ಒರೆಸಿ ಎಲ್ಲ ವಿಘ್ನಗಳನ್ನು ನಾಶ ಮಾಡತಕ್ಕಂಥವನು ಗಣಪತಿಯ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ವಿಶ್ವಂಬರ ರೂಪಿಯಾದ ಪರಮಾತ್ಮ. ಆ ಪರಮಾತ್ಮನ ಸನ್ನಿಧಾನ ಗಣಪತಿಯಲ್ಲಿರೋದ್ರಿಂದ ಅವನು ವಿಘ್ನ ನಿವಾರಕ. ಇದನ್ನು ಈಗಿನ ಕಾಲದಲ್ಲಿ ಹೇಳಿದ್ರೆ ಒಪ್ಪಲ್ಲ ಅವರು. ವಿಘ್ನ ನಿವಾರಕ ವಿಘ್ನ ಪರಿಹಾರಕ ಅಂದರೆ ಗಣಪತಿಯೇ ಹೊರತು ನೀವ್ಯಾಕೆ ಅವನ ಒಳಗಡೆ ಇರತಕ್ಕಂತಹ ಪರಮಾತ್ಮನನ್ನಂತ ಹೇಳ್ತೀರಾ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಇವತ್ತು ಗಲ್ಲಿಯಲ್ಲಿ ಎಲ್ಲಾದರೂ 3 ರೋಡ್ ಸೇರುತ್ತೆ ಅಂದರೆ ಅಲ್ಲೊಬ್ಬ ಗಣಪತಿ ಇರ್ತಾನೆ. 3 ರೋಡ್ ಸೇರ್ತಾ ಇದೆ ಅಂತಂದರೆ ಅಲ್ಲಿ ಒಬ್ಬ ಗಣಪತಿ ಇರ್ತಾನೆ. ಹೌದೋ ಅಲ್ಲೋ ಅಂತ ನೋಡ್ಕೊಂಬನ್ನಿ, ಇಡೀ ಬೆಂಗಳೂರು ನೋಡ್ಕೊಂಬನ್ನಿ, ನಿಮಗೆಲ್ಲ ನನಗಿಂತ ಜಾಸ್ತಿ ಗೊತ್ತಿದೆ. ಆ ಗಣಪತಿಗೆ ಕೈ ಮುಗಿಯೋರು ಇದ್ದಾರೆ. ಕೈ ಮುಗಿದು ಹೋಗ್ತಾರೆ ಅಂದರೆ ಅವ್ರ ಹಿಂದೆನೇ ವಿಘ್ನಗಳು ಬಂದಿರುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂತ ಆಚಾರ್ಯ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ಗಣಪತಿಯ ಪ್ರತಿಮೆ ಕಡಿಮೆ ಆಗಿಲ್ಲ, ಗಣಪತಿಗೆ ನಮಸ್ಕಾರ ಮಾಡ್ತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಇಲ್ಲ, ಆದರೆ ಆ ಗಣಪತಿಗೆ ನಮಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆಗಳು ಕಡಿಮೆ ಇಲ್ಲ. ಇದಕ್ಕೆ ಕಾರಣ ಏನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾವು ಮಾಡಿದ ಗಣಪತಿಗೆ ನಮಸ್ಕಾರ ಅದು ಗಣಪತಿಗೆ ಸೇರಲೇ ಇಲ್ಲ ಅಂತಾರೆ. ಯಾಕೆ ಸೇರಲಿಲ್ಲ? ವಿಷ್ಣು ಸ್ಮೃತಿ ವಿಹೀನಾತು ಪೂಜಾ ಸ್ಯಾದ್ ಆಸುರಿ ಸದಾ ಗೃಹಂತಿ ದೈವತಾ ನೈತಾಂ ತತಸ್ಯಾತ್ ದೇಶ ವಿಪ್ಲವ ವ್ಯಾಧಿ ಚೋರಾದಿಭಿಸ್ತಸ್ಮಾತ್. ಲೋಕದಲ್ಲಿ ಇವತ್ತು ನಾವೇನು ಅನೇಕ ವಿಧವಾಗಿರ್ತಕ್ಕಂತಹ ಕಳ್ಳತನ, ದರೋಡೆತನ ಅಥವಾ ಜೀವರ ದೇಹದಲ್ಲಿ ರೋಗ, ಮನಸ್ಸಿನಲ್ಲಿ ಆಧಿ ವ್ಯಾಧಿ, ಕಳ್ಳತನ, ದರೋಡೆತನ ಇದು ಎಲ್ಲರಿಗೂ ಸಾಮಾನ್ಯವಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಏನು ಕಾರಣ? ಆಚಾರ್ಯ ಹೇಳ್ತಾರೆ, ಗಣಪತಿಯನ್ನೇ ವಿಘ್ನ ನಿವಾರಕ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ವಿಘ್ನ ನಿವಾರಕ ಗಣಪತಿಯಿಂದ ನೇರವಾಗಿ ಅನುಸಂಧಾನ ಮಾಡಿದ್ರಿಂದ ಆ ಗಣಪತಿಗೆ ನಮ್ಮ ನಮಸ್ಕಾರ, ನಮ್ಮ ಸೇವೆ ಯಾವುದು ತಲುಪೇ ಇಲ್ಲ. ಅದರಿಂದಾಗಿ ಆ ಗಣಪತಿ ವಿಘ್ನ ನಿವಾರಕನಾಗಲಿಲ್ಲ. ಹಾಗಾದರೆ ಗಣಪತಿ ವಿಘ್ನ ನಿವಾರಕನಾಗಬೇಕು ಅಂತಂದರೆ ಗಣಪತಿ ಅಂತರ್ಯಾಮಿ, ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಯಾಮಿ ಪರಮಾತ್ಮ ಅಂತ ಅನುಸಂಧಾನ ಮಾಡಿದ್ರೆ ನಮ್ಮ ಎಲ್ಲ ವಿಘ್ನಗಳು ಪರಿಹಾರವಾಗುತ್ತೆ. ಹಾಗಾದರೆ ಮುಖ್ಯವಾಗಿ ವಿಘ್ನ ನಿವಾರಕ ಯಾರು? ಪರಮಾತ್ಮ. ಅದನ್ನೇ ಹೇಳ್ತಾ ಇದ್ದಾರೆ, ವಿಷ್ಣು ನಮ್ಮ ವಿಘ್ನಗಳ ಘಕ್ಕನೆ ಒರೆಸಿ. ಅತಿ ಶೀಘ್ರವಾಗಿ ಪರಮಾತ್ಮ ವಿಘ್ನಗಳನ್ನು ನಾಶ ಮಾಡ್ತಾನಂತೆ. ಅಷ್ಟೇ ಅಲ್ಲ, ರಕ್ಷಿಸಲಿ, ನಮಗೆ ರಕ್ಷಣೆಯನ್ನು ನೀಡುವವನು ಎಂಬುದಾಗಿ ಮೊದಲು ಪರಮಾತ್ಮನನ್ನು ಸ್ತೋತ್ರ ಮಾಡಿ, ಮುಂದೆ ನಾನು ಮೊದಲೇ ಹೇಳಿದ ಹಾಗೆ
ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತ ಮಹಾಭಾರತದ ಮಂಗಳಾಚರಣೆಯ ಶ್ಲೋಕದಲ್ಲಿ ಇದೂ ಒಂದು ಅಂತ ಇದರ ಅರ್ಥವನ್ನು ವರ್ಣನೆ ಮಾಡ್ತಾರೆ. ನರನೆಂದು ಶೇಷನ ಪೆಸರು ನಾರಾಯಣನೆ ಮೆರವ ಮೂಲ ರೂಪವೆನಿಪ ಗುರುವ್ಯಾಸ ನರೋತ್ತಮವಾಯು ದೇವಿ ಲಕುಮಿ ಸರಸ್ವತಿಗೊಂದಿಸಿ ಗ್ರಂಥ ಬರೆವುದುಗಡ. ಯಾವುದೇ ಗ್ರಂಥವನ್ನು ನಾವು ಅಧ್ಯಯನ ಮಾಡ್ತೇವೆ ಅಥವಾ ಗ್ರಂಥದ ರಚನೆ ಮಾಡ್ತೇವೆ ಅಂತಂದರೆ ನಾರಾಯಣ, ವ್ಯಾಸ, ಲಕ್ಷ್ಮೀದೇವಿ, ವಾಯುದೇವರು, ಭಾರತೀದೇವಿ, ಶೇಷದೇವರು, ಇಷ್ಟು ದೇವರಿಗೆ ನಮಸ್ಕಾರ ಮಾಡಿ ನಾವು ಮುಂದೆ ಗ್ರಂಥ ಅಧ್ಯಯನ, ಗ್ರಂಥ ಲೇಖನ ಇದನ್ನು ನಾವು ಪ್ರಾರಂಭ ಮಾಡಬೇಕು ಅಂತ. ಯಾಕೆ? ಅದಕ್ಕೆ ಕಾರಣವನ್ನು ಹೇಳುತ್ತಾರೆ. ಮಹಾಭಾರತವೇ ಆಗಿರಬಹುದು ಅಥವಾ ಇವರು ರಚನೆ ಮಾಡಿರತಕ್ಕಂತಹ ವೈಕುಂಠ ವರ್ಣನವೇ ಆಗಿರಬಹುದು. ಈ ವೈಕುಂಠ ವರ್ಣನೆ ಯಾರ ಬಗ್ಗೆ ಹೇಳ್ತಾ ಇದೆ? ವೈಕುಂಠ ಶಬ್ದವಾಚ್ಯನಾದ ವಿಕುಂಠ. ನಾವೆಲ್ಲ ಕುಂಠರು. ಕುಂಠರು ಅಂತಂದರೆ ಲೋಪವುಳ್ಳವರು, ದೋಷವುಳ್ಳವರು ಅಂತ ಅರ್ಥ. ಕಾಲು ಮುರಿದ್ರೆ ಊನ ಆದರೆ ಕುಂಠ ಅಂತೇವೆ. ಹಾಗೆ ದೋಷ ಊನ ಆದರೂ ಕೂಡ ಕುಂಠ ಅಂತ ಕರೀತಾರೆ. ವಿಕುಂಠ ಯಾರಲ್ಲಿ ಯಾವ ರೀತಿಯಾದ ಲೋಪವೂ ಇಲ್ಲವೋ, ದೋಷವೂ ಇಲ್ಲವೋ, ಕೊರತೆಯೂ ಇಲ್ಲವೋ ಪೂರ್ಣನಾಗಿದ್ದಾನೋ ಅವನನ್ನೇ ವಿಕುಂಠ ಅಥವಾ ವೈಕುಂಠ ಅಂತ ಕರೀತಾರೆ. ಈ ವಿಕುಂಠ ಅಂತ ಪರಮಾತ್ಮನ ತಾಯಿ ಹೆಸರು. ಶುಭ್ರ ಮತ್ತು ವಿಕುಂಠ ಅಂತ ಇಬ್ಬರು ದಂಪತಿಗಳು. ಅವರಲ್ಲಿ ಪರಮಾತ್ಮ ವೈಕುಂಠ ನಾಮಕನಾಗಿ ಅವತಾರ ಮಾಡಿದ್ದಾನೆ. ವಿಕುಂಠಾಯಾಹ ಅಪತ್ಯಂ ಪುಮಾನ್ ವೈಕುಂಠ ಅಂತ. ಅಪ್ಪ ಅಮ್ಮನಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು. ಒಬ್ಬ ಶುಭ್ರ. ಶುಭ್ರ ಅಂತಂದರೆ ಯಾವ ದೋಷವೂ ಇಲ್ಲ, ಶುದ್ಧನಾದವನು. ವಿಕುಂಠ ತಾಯಿ ಹೆಸರು, ಅವಳಲ್ಲೂ ದೋಷ ಇಲ್ಲ ಅಂತ. ಹೀಗೆ ದೋಷ ಇಲ್ಲದೆ ಇರತಕ್ಕಂಥ ತಂದೆ ತಾಯಿಗಳಲ್ಲಿ ಹುಟ್ಟಿದವನು, ಆದ್ದರಿಂದ ಇವನನ್ನು ವೈಕುಂಠ ಅಂತ ಕರೀತಾರೆ ಅಂತ. ಹಾಗಾದರೆ ಇವನಲ್ಲಿ ಯಾವ ವಿಧವಾದ ದೋಷವೂ ಇಲ್ಲ ಅಂತ. ಈ ಗ್ರಂಥ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ ಅವನು ನಾರಾಯಣ ಅಂತ. ವೈಕುಂಠ ಅಂದರು ನಾರಾಯಣ ಅಂದರು ಒಂದೇ ಅಂತ ಅರ್ಥ. ಅವನು ಗ್ರಂಥ ಪ್ರತಿಪಾದ್ಯ. ಹಾಗೆಯೇ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಕೊನೆಯಲ್ಲಿ ವ್ಯಾಸರಿಗೆ ನಮಸ್ಕಾರ ಮಾಡಿದ್ದಾರೆ. ಕೆಲವರೆಲ್ಲ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಾರಾಯಣನಿಗೆ ನಮಸ್ಕಾರ, ನರ ಅಂದರೆ ಮನುಷ್ಯರಿಗೆ ನಮಸ್ಕಾರ, ನರೋತ್ತಮ ಮನುಷ್ಯ ಶ್ರೇಷ್ಠರಿಗೆ ನಮಸ್ಕಾರ, ದೇವೀಂ ಸರಸ್ವತೀಂ ದೇವಿಯಾದ ಸರಸ್ವತಿಗೆ ನಮಸ್ಕಾರ, ನಾರಾಯಣನಿಗಿಂತ ಬೇರೆಯಾದ ಮಹಾಭಾರತವನ್ನು ರಚನೆ ಮಾಡಿರುವ ವೇದವ್ಯಾಸದೇವರಿಗೆ ನಮಸ್ಕಾರ. ಹೀಗೆ ನಾರಾಯಣ, ನರ, ಮನುಷ್ಯ ಶ್ರೇಷ್ಠರು, ದೇವಿ ಸರಸ್ವತಿ ಮತ್ತು ವ್ಯಾಸ, ಈ 5 ಜನರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತ ಉಳಿದವರು ವ್ಯಾಖ್ಯಾನ ಮಾಡ್ತಾರೆ. ಆಚಾರ್ಯ ವ್ಯಾಖ್ಯಾನ ಮಾಡಿದ್ದನ್ನು ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಕನ್ನಡದಲ್ಲಿ ಅನುವಾದ ಮಾಡಿ ತೋರಿಸ್ತಾ ಇದ್ದಾರೆ. ಯಾರ್ಯಾರಿಗೆ ನಮಸ್ಕಾರ? ಉಳಿದವರೆಲ್ಲ ಹೇಳ್ತಾರೆ ನಾರಾಯಣ ಬೇರೆ ವ್ಯಾಸ ಬೇರೆ ಅಂತ. ಆಚಾರ್ಯ ಹೇಳ್ತಾರೆ ನಾವೇನಾದರೂ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ನವವಿಧ ದ್ವೇಷ, ಒಂದು ವಿಧವಾದ ದ್ವೇಷವೂ ಇರಬಾರದು ಅಂತ. 9 ವಿಧವಾದ ಭಕ್ತಿ ಅಂತ ಹೇಗೋ 9 ವಿಧವಾದ ದ್ವೇಷ ಇದೆ, ಅದರಲ್ಲಿ ಒಂದು ವಿಧವಾದ ದ್ವೇಷವೂ ಇರಬಾರದು ಅಂತ. ಪ್ರಕೃತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದ್ವೇಷ ಅಂತಂದರೆ ಪ್ರಾದುರ್ಭಾವ ವಿಪರ್ಯಾಸ. ಭಗವಂತನ ಅವತಾರಗಳನ್ನು ತಪ್ಪಾಗಿ ತಿಳಿದಿದ್ದೇವೆ ಅಂತಂದರೆ ಇದನ್ನು ಪ್ರಾದುರ್ಭಾವ ವಿಪರ್ಯಾಸ ಅಂತ ಹೇಳ್ತಾರೆ. ಇದು ಒಂದು ದೊಡ್ಡ ದ್ವೇಷ. ಇದರಿಂದಾಗಿ ಭಗವಂತನ ಅನುಗ್ರಹ ಆಗದೇನೆ ಅವಗ್ರಹಕ್ಕೆ ಪಾತ್ರರಾಗುತ್ತೇವೆ. ನರಕ, ಅಂಧಂತಮಸ್ಸು ಅಂತಹ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಹಾಗಾದರೆ ಯಾವುದು ಅವತಾರವೋ ಅದನ್ನು ಅವತಾರ ಅಂತ ತಿಳ್ಕೊಳ್ಬೇಕು, ಯಾವುದು ಅವತಾರ ಅಲ್ಲವೋ ಅದನ್ನು ಅವತಾರ ಅಂತ ತಿಳ್ಕೊಳ್ಬಾರದು. ದಶಾವತಾರಗಳು ಯಾವುದು ಅಂತ ಉತ್ತರದಲ್ಲಿ ಹೋಗಿ ಕೇಳಿ, ಅವರೇನು ಹೇಳ್ತಾರೆ? ಪರಶುರಾಮ, ಆಮೇಲೆ ಬಲರಾಮ, ಆಮೇಲೆ ಕೃಷ್ಣ ಅಂತಾರೆ. ಹಾಗಾದರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. ವರಾಹ 5 ಆಯಿತು. 6ನೇದು ಪರಶುರಾಮನ ಬಿಟ್ಬಿಡ್ತಾರೆ. ಅಲ್ಲಿ ಬಲರಾಮನ ತೆಗೆದುಕೊಳ್ತಾರೆ. ಆಮೇಲೆ ಕೃಷ್ಣ, ಬುದ್ಧ, ಕಲ್ಕಿ ಅಂತ. ಹೀಗೆ ಯಾವುದು ಭಗವಂತನ ಅವತಾರವೋ ಪರಶುರಾಮ ಅದನ್ನು ಬಿಡ್ತಾರೆ, ಯಾವುದು ಬಲರಾಮ ಭಗವಂತನ ಅವತಾರ ಅಲ್ಲವೋ ಅದನ್ನು ಸೇರಿಸ್ಕೊಳ್ತಾರೆ. ಇದನ್ನೇ ಪ್ರಾದುರ್ಭಾವ ವಿಪರ್ಯಾಸ ಅಂತ. ಹಾಗೆ ವೇದವ್ಯಾಸ ದೇವರು ಅವರನ್ನೇನಂತ ಕರೀತಾರೆ? ಕಶ್ಚನ ಋಷಿ ಅಂತ.
ಆಚಾರ್ಯ ಹೇಳ್ತಾರೆ, ವೇದವ್ಯಾಸದೇವರು ಸಾಧಾರಣ ನಾರದ, ಭೃಗು, ವಿಶ್ವಾಮಿತ್ರ, ವಸಿಷ್ಠ ಇಂತಹ ಋಷಿಗಳಂತೆ ಅಲ್ಲ, ಸಾಕ್ಷಾತ್ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತತಾರ. ಭಗವಂತ ಅಂದರೆ ಮೂಲರೂಪಿ ನಾರಾಯಣ, ಅವನೇ ವ್ಯಾಸರೂಪದಿಂದ ಅವತಾರ ಮಾಡಿದ್ದಾನೆ. ಅದನ್ನೇ ಹೇಳ್ತಾರೆ, ನಾರಾಯಣನೇ ಮೆರವ ಮೂಲ ರೂಪವೆನಿಪ ಗುರುವ್ಯಾಸ. ವೇದವ್ಯಾಸದೇವರು ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ, ಅವರಿಗೆ ನಮಸ್ಕಾರ ಮಾಡಬೇಕು. ಗ್ರಂಥ ಕರ್ತೃವೂ ಹೌದು, ಗ್ರಂಥ ಪ್ರತಿಪಾದ್ಯನೂ ಹೌದು. ಮಹಾಭಾರತಕ್ಕಾಗಬೇಕಾದ್ರೆ ಪ್ರಕೃತದಲ್ಲಿ ನಮಗೆ ಗ್ರಂಥ ಪ್ರತಿಪಾದ್ಯನಾದವನು ಗ್ರಂಥದಲ್ಲಿ ನಿರೂಪಣೆ ಮಾಡಬೇಕಾದ ವಿಷಯಗಳನ್ನು ಕೊಟ್ಟವರು ವೇದವ್ಯಾಸದೇವರು. ಆದ್ದರಿಂದ ಅವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಎರಡನೇದಾಗಿ ಲಕ್ಷ್ಮೀದೇವಿಗೆ ನಮಸ್ಕಾರ. ಮೊದಲೇ ಹೇಳಿದ ಹಾಗೆ ನಾವೇನಾದರೂ ಶಾಸ್ತ್ರ ಅಧ್ಯಯನ ಮಾಡ್ತೇವೆ ಅಂತಂದರೆ ನಮಗೆ ಬೇಕಾದ ದ್ರವ್ಯ ಇರಬೇಕು. ಆ ದ್ರವ್ಯಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವಿ ದೇವಿ ಲಕುಮಿ. ಉಳಿದವರು ವ್ಯಾಖ್ಯಾನ ಮಾಡ್ತಾರೆ ಸರಸ್ವತಿ ದೇವಿ ಅಂತ ಒಟ್ಟಿಗೆ. ಆದರೆ ದೇವಿ ಅಂದರೆ ಲಕ್ಷ್ಮೀದೇವಿ, ಸರಸ್ವತಿ ಅಂತಂದರೆ ವಿದ್ಯಾಭಿಮಾನಿಯಾದಂಥ ಸರಸ್ವತಿ ದೇವಿ ಅಂತ ಇಟ್ಕೊಳ್ಬೇಕು. ಆ ಲಕ್ಷ್ಮೀದೇವಿಗೂ ಗ್ರಂಥ ಪ್ರಾರಂಭದಲ್ಲಿ ನಮಸ್ಕಾರ ಮಾಡಬೇಕು. ಐಹಿಕವಾಗಿ ಸಂಪತ್ತು ಅಥವಾ ಮೋಕ್ಷ ರೂಪವಾದ ಸಂಪತ್ತಾದರೆ ಮುಂದೆ ಅವರೇ ಹೇಳ್ತಾರೆ, ಸಾಕ್ಷಾತ್ ಶ್ರೀ ಲೋಕರೂಪೇಣ. ಲಕ್ಷ್ಮೀದೇವಿಯೇ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಎಂಬತಕ್ಕಂತಹ 3 ರೂಪದಲ್ಲಿ ಇದ್ದಾಳೆ. ಆದ್ದರಿಂದ ಆ ಲಕ್ಷ್ಮೀದೇವಿ ಅಂತಂದರೆ ಮೋಕ್ಷ ಸ್ವರೂಪಳೇ ಅವಳು. ಅಂತಹ ಲಕ್ಷ್ಮೀದೇವಿ ಮೋಕ್ಷವನ್ನು ಪಡಿತೇವೆ ಅಂತಂದರೆ ಅವಳನ್ನು ಸ್ಮರಣೆ ಮಾಡಬೇಕು. ಮೂರನೇದಾಗಿ ನರೋತ್ತಮ ಅಂತ. ನರೋತ್ತಮ ಅಂತಂದರೆ ಮನುಷ್ಯ ಶ್ರೇಷ್ಠರು ಅಂತಲ್ಲ. ಮನುಷ್ಯ ಶ್ರೇಷ್ಠರಿಗೆ ಗ್ರಂಥದ ಪ್ರಾರಂಭದಲ್ಲಿ ನಮಸ್ಕಾರ ಮಾಡಲಿಕ್ಕೆ ಕಾರಣ ಏನಿದೆ? ಏನಾದರೂ ಸಾಲ ಗೀಲ ಬೇಕಿದೆ ಅಂತಾದರೆ ಆವಾಗ ಅವರಿಗೆ ನಮಸ್ಕಾರ ಹೊಡೆಯೋದು ಸರಿ. ಆದರೆ ಗ್ರಂಥದ ಪ್ರಾರಂಭದಲ್ಲಿ ನರೋತ್ತಮರಿಗೆ ನಮಸ್ಕಾರ ಮಾಡಲಿಕ್ಕೆ, ನರ ಸಾಧಾರಣ ಮನುಷ್ಯರಿಗೆ ನಮಸ್ಕಾರ ಮಾಡಲಿಕ್ಕೆ ಏನು ಕಾರಣ ಇದೆ? ಅದಕ್ಕೆ ಹೇಳ್ತಾರೆ ನರೋತ್ತಮ ವಾಯುದೇವ ಅಂತ. ವಾಯುದೇವರು ನರೋತ್ತಮ ಶಬ್ದ ವಾಚ್ಯರಾಗಿದ್ದಾರೆ. ವಾಯುದೇವರಿಗೆ ನಮಸ್ಕಾರ ಮಾಡಬೇಕು. ಆಚಾರ್ಯ ಹೇಳ್ತಾರೆ, ಜೀವನಿಗೆ ಜ್ಞಾನ ಬರಬೇಕು ಅಂತಾದರೆ ವಾಯು. ವಾಯು ಅಂದರೆ ಏನರ್ಥ? ವಾ ಅಂತಂದರೆ ಜ್ಞಾನ. ಜ್ಞಾನ ಪಡಿಬೇಕು ಅಂದರೆ ಆಯುಷ್ ಬೇಕು. ಯಾರು ಆಯುಸ್ಸಿಗೂ ಜ್ಞಾನಕ್ಕೂ ಅಭಿಮಾನಿಯಾಗಿ ದೇವತೆಯಾಗಿದ್ದಾರೋ ಅವನನ್ನು ವಾಯು ಅಂತ ಕರೀತಾರೆ. ಹಾಗಾದರೆ ಜ್ಞಾನ ಬರಬೇಕು ಅಂತಂದರೆ ವಾಯುದೇವರಿಗೆ ನಮಸ್ಕಾರ ಮಾಡಲೇಬೇಕು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಅಂತ. ಅದರಿಂದ ಜ್ಞಾನಕ್ಕೆ ಅಭಿಮಾನಿಯಾದಂಥ ದೇವತೆ ವಾಯುದೇವರು. ಅದರಿಂದ ಗ್ರಂಥದ ಪ್ರಾರಂಭದಲ್ಲಿ ಜ್ಞಾನ ಕೊಡ್ತಕ್ಕಂಥ ವಾಯುದೇವರಿಗೆ ನಮಸ್ಕಾರ ಮಾಡಬೇಕು. ಹಾಗೇ ನರ. ನರ ಅಂದರೆ ಯಾರು? ಶೇಷದೇವರು ಅಂತ. ಶೇಷದೇವರಿಗೆ ನಮಸ್ಕಾರ ಮಾಡಬೇಕು. ಶೇಷದೇವರಿಗೂ ಈ ಗ್ರಂಥಕ್ಕೂ ಶೇಷದೇವರಿಗೂ ಮಹಾಭಾರತಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ರೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅನೇಕ ಜ್ಞಾನಾಭಿಮಾನಿಯಾದ ದೇವತೆಗಳಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಒಬ್ಬ ಜ್ಞಾನಾಭಿಮಾನಿ ದೇವತೆ, ವಾಯುದೇವರು ಜ್ಞಾನಾಭಿಮಾನಿ ದೇವತೆ, ಗರುಡದೇವರು ಜ್ಞಾನಾಭಿಮಾನಿ ದೇವತೆ, ಶೇಷದೇವರು ಗರುಡಾಭಿಮಾನಿ ದೇವತೆ, ಇಂದ್ರನು ಜ್ಞಾನಾಭಿಮಾನಿ ದೇವತೆ. ಎಷ್ಟು ಜ್ಞಾನ! ಅನೇಕ ವಿಧವಾದ ಜ್ಞಾನಗಳಿದೆ. ಜ್ಞಾನ ಆಕಾರ ಒಂದೇ, ಜ್ಞಾನದ ಆಕಾರ ಬೇರೆ. ಜ್ಞಾನದ ಆಕಾರ ಒಂದೇ, ಜ್ಞಾನದ ಆಕಾರ. ಆಕಾರ ಅಂದರೆ ಯಾವುದರಿಂದ ಜ್ಞಾನ ಪಡಿತೇವೋ ಆ ಶಾಸ್ತ್ರ, ಅದು ಅನೇಕವಾಗಿದೆ. ವೇದ ಉಪನಿಷತ್ತುಗಳು ಇವುಗಳಿಂದ ಜ್ಞಾನವನ್ನು ಪಡಿತೇವೆ. ಈ ವೇದ ಉಪನಿಷತ್ತುಗಳು ಅಪೌರುಷೇಯ, ಅದರಿಂದ ಜ್ಞಾನ ಪಡಿತೇವೆ ಅಂತಂದರೆ ಗರುಡ ದೇವರ ಅನುಗ್ರಹ ಬೇಕಂತೆ. ಅದಕ್ಕೆ ಅಭಿಮಾನಿಯಾದ ದೇವತೆ ಗರುಡ ಅಂತ. ಹಾಗೆ ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂತಹ ಯಾವ್ಯಾವ ಪೌರುಷೇಯ ಕೃತಿ ಅಂತ ಕರಿತೇವೋ, ಪುರಾಣ ಆಗಿರಬಹುದು, ಮಹಾಭಾರತ ಆಗಿರಬಹುದು, ಬ್ರಹ್ಮಸೂತ್ರವೇ ಆಗಿರಬಹುದು, ಈ ಗ್ರಂಥಗಳಿಂದ ಜ್ಞಾನ ಪಡಿತೇವೆ ಅಂತಂದರೆ ಅದಕ್ಕೆ ಅಭಿಮಾನಿಯಾದ ದೇವತೆ ಶೇಷದೇವರು. ಅದರಿಂದ ಇದು ಅವರೇ ಹೇಳಿದ್ದಾರೆ, ನಾನು ವೇದವ್ಯಾಸ ದೇವರ ಕೃತಿಯಲ್ಲಿರತಕ್ಕಂತಹ ಏನೇನು ಸಾರ ಇದೆಯೋ ಅದನ್ನು ಹೇಳ್ತೇನೆ. ಹಾಗಾದರೆ ಪೌರುಷೇಯ ಗ್ರಂಥಗಳ ಸಾರ
ಅದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಅಭಿಮಾನಿಯಾದ ದೇವತೆ ನರ ಶೇಷದೇವರು, ಅವರಿಗೆ ನಮಸ್ಕಾರ ಮಾಡಬೇಕು ಅಂತ. ಹಾಗೆ ಇಂದ್ರ, ನಾವೆಲ್ಲ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡ್ತೇವೆ. ಯಜ್ಞ ಯಾಗಾದಿ ಕರ್ಮ ಮಾಡಬೇಕಾದ್ರೆ ಎಲ್ಲ ಪುರೋಹಿತರಿಗೆ ಗೊತ್ತಿದ್ರು ಸಾಕು ನಾವು ಅಂದ್ಕೊಂಡಿರ್ತೇವೆ. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಯಜಮಾನ ಅವನಿಗೂ ಎಲ್ಲವೂ ತಿಳಿದಿರಬೇಕು. ಏನಾದರೂ ಲೋಪದೋಷಗಳಿದೆ ಅಂತಂದರೆ ಅದನ್ನು ತಿದ್ದಲಿಕ್ಕೆ ಪುರೋಹಿತರಿರಬೇಕು ಅಂತ. ಈಗ ನಮಗೇನೂ ಗೊತ್ತೇ ಇಲ್ಲ, ಅವ್ರೇನು ಮಾಡಿಸ್ತಾರೋ ಅದನ್ನು ನಾವು ಮಾಡ್ತೇವೆ. ಹಾಗಾದರೆ ಜೀವ ಕರ್ಮ ಮಾಡ್ತಾನೆ ಅಂತಂದರೆ ಅವನಿಗೆ ಜ್ಞಾನ ಇರಬೇಕು. ಆ ಜ್ಞಾನಕ್ಕೆ ಅಭಿಮಾನಿಯಾದ ದೇವತೆ ಇಂದ್ರ ಅಂತ. ಹೀಗೆ ಒಬ್ಬ ಕರ್ಮಜ್ಞಾನವನ್ನು ಕೊಡುವವನು, ಇನ್ನೊಬ್ಬ ಪೌರುಷೇಯ ಗ್ರಂಥ ಜ್ಞಾನ ಕೊಡುವವನು, ಇನ್ನೊಬ್ಬ ಅಪೌರುಷೇಯ ಗ್ರಂಥಗಳ ಜ್ಞಾನವನ್ನು ಕೊಡುವವನು. ಈ ಎಲ್ಲ ಜ್ಞಾನಗಳಿಗೆ ಮುಖ್ಯ ಅಧಿಕಾರಿಗಳು ಬ್ರಹ್ಮದೇವರು, ವಾಯುದೇವರು. ಅವರ ಅನುಗ್ರಹ ಇಲ್ಲ ಅಂತಂದರೆ ಜ್ಞಾನವೇ ಇಲ್ಲ. ಆದ್ದರಿಂದ ಅವರನ್ನು ಸ್ಮರಣೆ ಮಾಡಬೇಕು ಅಂತ. ಹೀಗೆ ವಾಯುದೇವರನ್ನು ಸ್ಮರಣೆ ಮಾಡುವ ಮೂಲಕ ವಾಯುದೇವರ ಸಮಾನ ಕಕ್ಷೆಯಲ್ಲಿರ್ತಕ್ಕಂಥ ಬ್ರಹ್ಮದೇವರಿಗೆ ನಮಸ್ಕಾರ. ಪೌರುಷೇಯ ಗ್ರಂಥವಾದ್ದರಿಂದಾಗಿ ಶೇಷನಿಗೆ ನಮಸ್ಕಾರ ಅಂತ. ಕೊನೆಯಲ್ಲಿ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಬೇಕು. ಯಾಕೆ? ಇದೆಲ್ಲ ವಿದ್ಯಾಭಿಮಾನಿಯಾಗಿರ್ತಕ್ಕಂಥ ದೇವತೆ ಆ ಸರಸ್ವತೀ ದೇವಿ. ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥ ಪಾದ್ಯ ವಿದ್ಯಾ ಸಮುದ್ರ. ನಿದ್ರಾಂ ವಿದ್ರಾವ್ಯ, ನಮ್ಮ ಅಜ್ಞಾನ ನಿದ್ರೆ ಎಂಬತಕ್ಕಂಥದ್ದು ಹೋಗಬೇಕು ಅಂತಂದರೆ ಜ್ಞಾನಾಭಿಮಾನಿಯಾದಂತಹ ಸರಸ್ವತೀ ದೇವಿಯ ಅನುಗ್ರಹ ಬೇಕು. ಹೀಗೆ ಅವರಿಗೆ ನಮಸ್ಕಾರವನ್ನು ಮಾಡಿ ಈ ಕೃತಿಯನ್ನು ನಾನು ರಚನೆ ಮಾಡ್ತೇನೆ ಎಂಬುದಾಗಿ ಆ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಮುಂದೆ ಇದು ತುಂಬ ದೊಡ್ಡದಾಗಿರ್ತಕ್ಕಂತಹ ಕೃತಿ. ಎಲ್ಲ ವಿಷಯಗಳನ್ನು ಮನನ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ನೇರವಾಗಿ ವೈಕುಂಠ, ಮೋಕ್ಷ, ಆಮೇಲೆ ಸೃಷ್ಟಿ, ಸ್ಥಿತಿ, ಲಯ ಇವುಗಳ ಬಗ್ಗೆ ಯಥಾಮತಿ ನಾವು ಮನನ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಮೋಕ್ಷ ಅಂತಂದರೆ ಬಿಡುಗಡೆ ಅಂತ ಅರ್ಥ. ಮುಚ್ಚಲ್ರು ಮೋಚನೆ ಅಂತ ಧಾತು, ಅದರಿಂದ ನಿಷ್ಪನ್ನವಾದ ಶಬ್ದ. ಅದಕ್ಕೆ ಮುಕ್ತಿ, ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ. ಜೀವ ಈಗ ಸೆರೆಮನೆಯಲ್ಲಿದ್ದಾನೆ, ಇವನಿಗೆ ಬಿಡುಗಡೆ ಆಗಬೇಕಾಗಿದೆ. ಯಾವುದು ಸೆರೆಮನೆ ಅಂತಂದರೆ ಈ ಮನೆಯೇ. ಈ ಮನೆ ಅಂತಂದರೆ ನಾವಿರುವ ಮನೆಯೂ ಸೆರೆಮನೆ. ನಾವಿರುವ ಮನೆ ಒಂದು ಕಲ್ಲು ಮಣ್ಣಿನದ್ದು, ಇನ್ನೊಂದು ರೀತಿಯಾದ ಕಲ್ಲು ಮಣ್ಣಿನದ್ದು ಈ ದೇಹ. ನಾವಿರುವ ಮನೆ ಅಂತಂದರೆ ಈ ದೇಹ ಎಂಬತಕ್ಕಂಥದ್ದು. ಪಂಚಾದ್ಭುತಂ ಮಹತ್ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಅದು ಒಂದು ರೀತಿಯಲ್ಲಿ ನಮ್ಮ ಮನೆ. ಬ್ರಹ್ಮಾಂಡದ ಒಳಗಡೆ ಈ ಪಿಂಡಾಂಡ, ಇದು ನಾವಿರುವ ಮನೆ. ಈ ಮನೆಯಿಂದ ನಾವು ಬಿಡುಗಡೆ ಆಗಬೇಕು. ಈ ಮನೆ ಅಂದರೆ ಈ ಮನೆ ಮಾತ್ರ ಅಲ್ಲ, ಈ ಮನೆ ಒಳಗಡೆ ಎರಡು ಮನೆ ಇದೆ. ಒಂದು ಅನಿರುದ್ಧ ದೇಹ, ಅದರ ಒಳಗಡೆ ಇರತಕ್ಕಂತಹ ಲಿಂಗದೇಹ. ಆ ಲಿಂಗದೇಹದಿಂದ ಬಿಡುಗಡೆ ಆದರೆ ಆಗ ಮೋಕ್ಷ. ಎಲ್ಲಿಯ ತನಕ ಜೀವನಿಗೆ ಲಿಂಗದೇಹದಿಂದ ಬಿಡುಗಡೆ ಆಗೋದಿಲ್ವೋ ಅಲ್ಲಿ ತನಕ ಹುಟ್ಟು ಸಾವು ತಪ್ಪಿದ್ದಲ್ಲ. ಜಾತಸ್ಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜೀವನಿಗೆ ಲಿಂಗದೇಹ ಇರುವಷ್ಟು ಕಾಲ, ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಮೊದಲು. ಅಪರೋಕ್ಷ ಜ್ಞಾನ ಆಗಲಿಲ್ಲ, ಲಿಂಗದೇಹ ಇದೆ ಅಂತಂದರೆ ಹುಟ್ಟು ಸಾವು ತಪ್ಪಿದ್ದಲ್ಲ. ಅಪರೋಕ್ಷ ಜ್ಞಾನ ಆದಮೇಲೂ ಲಿಂಗದೇಹ ಇರುತ್ತೆ. ಜೀವನ್ಮುಕ್ತಾವಸ್ಥೆ ಅಂತ ಹೇಳ್ತಾರೆ. ಲಿಂಗದೇಹ ಇರುತ್ತೆ, ಆದರೆ ಲಿಂಗದೇಹದ ಯಾವ ಪ್ರಭಾವವು ಜೀವನಿಗೆ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಅದು ಒಂದು ರೀತಿಯಲ್ಲಿ ದಗ್ಧ ಪಟಾಯಮಾನ ಶರೀರ. ನೋಡಲಿಕ್ಕೆ ಬಟ್ಟೆಯಂತೆ ಇದೆ, ಆದರೆ ಸುಟ್ಟ ಬಟ್ಟೆ ಅದು. ನೀರಿನ ಉಪ್ಪಿನಲ್ಲಿ ನೀರು ಹಾಕಿ ಆ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ, ಉಪ್ಪಿನ ನೀರಿನಲ್ಲಿ ನೆನೆಸಿ ಅದನ್ನು ಸುಟ್ಟರೆ ಅದು ಹಾಗೇ ಬಟ್ಟೆಯಾಗಿರುತ್ತೆ. ಆದರೆ ಹಿಡ್ಕೊಳ್ಳಿಕ್ಕೆ ಹೋಗ್ತೇವೆ, ಹೊದ್ಕೊಳ್ಳಿಕ್ಕೆ ಹೋಗ್ತೇವೆ ಅಂದರೆ ಬೂದಿ ಕೈಗೆ ಬರುತ್ತೆ. ಹಾಗಾದರೆ ನೋಡಲಿಕ್ಕೆ ಬಟ್ಟೆ, ಆದರೆ ಅದರಿಂದ ಬಟ್ಟೆ ಕೆಲಸ ಆಗಲ್ಲ. ಹಾಗೆ ಜೀವರಿಗೂ ಕೂಡ ಅಪರೋಕ್ಷ ಜ್ಞಾನ ಬಂದ ಮೇಲೆ ಲಿಂಗದೇಹ ಇರುತ್ತೆ, ಬ್ರಹ್ಮದೇವರ ಸಾಧನೆ ಮುಗಿಯೋ ತನಕ. ಅದನ್ನು ಜೀವನ್ಮುಕ್ತಾವಸ್ಥೆ ಅಂತ ಹೇಳ್ತಾರೆ. ಆದರೆ ಆ ಲಿಂಗದೇಹದಲ್ಲಿ ಕಾಮ, ಕ್ರೋಧ, ಅಜ್ಞಾನ ಈ ಯಾವ ಬಂಧಕವಾದ ಗುಣಗಳು ಇರೋದಿಲ್ಲ, ಲಿಂಗದೇಹ ಮಾತ್ರ ಇರುತ್ತೆ. ಅಂತಹ ಲಿಂಗದೇಹ ಜೀವನಿಗೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅದೇನೂ ತೊಂದರೆ ಕೊಡಲ್ಲ. ಆದರೆ ಅಪರೋಕ್ಷ ಜ್ಞಾನ ಬರಲಿಲ್ಲ ಅಂತಾದರೆ ಜೀವನಿಗೆ ಆ ಲಿಂಗದೇಹ ಇರೋ ತನಕ ಈ ಬಂಧನ ಎಂಬತಕ್ಕಂಥದ್ದು ತಪ್ಪಿದ್ದಲ್ಲ. ಹೀಗೆ ಅಪರೋಕ್ಷ ಜ್ಞಾನವನ್ನು ಪಡಿತೇವೆ ಅಂತಂದರೆ ಜೀವನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಬಂಧನ ಬಿಡುಗಡೆ ಆಯಿತು ಅಂತ. ಆದರೆ ಪೂರ್ಣ ಬಿಡುಗಡೆ ಆಗಬೇಕು ಅಂತಂದರೆ ಆ ಲಿಂಗದೇಹವನ್ನು ಕಳ್ಕೊಳ್ಬೇಕು. ಹೀಗೆ ಆ ಲಿಂಗದೇಹದಿಂದ ಬಿಡುಗಡೆ ಆಗ್ತಾ ಇದೆ ಅಂತಂದರೆ ಅದನ್ನೇ ಮೋಕ್ಷ ಅಂತ ಕರೀತಾರೆ. ಬಿಡುಗಡೆ ಹೊಂದಿದ ಮೇಲೆ
ಜೀವರು ಹೊಂದತಕ್ಕಂಥ ಸ್ಥಾನ ಮೂರಿದೆ ಅಂತ. ಒಂದು ಶ್ವೇತದ್ವೀಪ, ಎರಡನೇದು ಅನಂತಾಸನ, ಮೂರನೇದು ವೈಕುಂಠ ಅಂತ. ಅಥವಾ ಇದನ್ನು ಮೊದಲು ಅನಂತಾಸನ, ಎರಡನೇದು ಶ್ವೇತದ್ವೀಪ, ಮೂರನೇದು ವೈಕುಂಠ ಅಂತ. ಪ್ರತಿಯೊಬ್ಬ ಜೀವರು ಕೂಡ ಮೋಕ್ಷಕ್ಕೆ ಹೋಗತಕ್ಕಂಥವರು ಶ್ವೇತದ್ವೀಪಕ್ಕೆ ಹೋಗಲೇಬೇಕಂತ. ಯಾವ ಶ್ವೇತಂ ನಗಚ್ಚತಿ ತಾವತ್ ನ ಮುಕ್ತ ಸ್ಯಾತ್ ಅಂತ ಆಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಎಲ್ಲಿಯ ತನಕ ಶ್ವೇತದ್ವೀಪಕ್ಕೆ ಹೋಗಲ್ವೋ ಅಲ್ಲಿ ತನಕ ಅವನು ಮೋಕ್ಷನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ವೈಕುಂಠ ಲೋಕಕ್ಕೆ ಹೋಗೋರಾಗ್ಬೋದು. ಮುಂದೆ ಹೇಳ್ತಾರೆ, ವೈಕುಂಠ ಲೋಕಕ್ಕೆ ಹೋಗೋರು ಯಾರು, ಶ್ವೇತದ್ವೀಪದಲ್ಲಿ ಇರುವವರು ಯಾರು, ಅನಂತಾಸನದಲ್ಲಿ ಇರೋರು ಯಾರು ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರೇ ಸ್ಪಷ್ಟಪಡಿಸ್ತಾರೆ. ಹಾಗಾದರೆ ಆ ಮೂರು ಲೋಕವನ್ನು ಮೋಕ್ಷ ಅಂತ ಕರೀತಾರೆ. ಎಲ್ಲರಿಗೂ ಮೋಕ್ಷವನ್ನು ಪಡೆದಿರತಕ್ಕಂಥ ಸಕಲ ಜೀವರಿಗೂ ವೈಕುಂಠಕ್ಕೆ ಹೋಗ್ಲಿಕ್ಕಿಲ್ಲ. ಉತ್ತಮರಾಗಿರ್ತಕ್ಕಂತಹ ಜೀವರು ಯಾರಿದ್ದಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅದಕ್ಕಿಂತ ಕಡಿಮೆಯವರು ಅನಂತಾಸನದಲ್ಲಿರ್ತಾರೆ, ಅದಕ್ಕಿಂತ ಕಡಿಮೆಯವರು ಶ್ವೇತದ್ವೀಪದಲ್ಲಿರ್ತಾರೆ. ಹೀಗೆ ಆ ಜೀವರಲ್ಲಿ ತಾರತಮ್ಯ ಇದೆ. ತಾರತಮ್ಯಕ್ಕೆ ಅನುಗುಣವಾಗಿ ಒಂದೊಂದು ಸ್ಥಾನದಲ್ಲಿರ್ತಾರೆ ಅಂತ ಹೀಗೆ ಮೂರು ಮುಕ್ತಿಸ್ಥಾನ ಅಂತ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಇದು ಎಲ್ಲಿದೆ, ಅದರ ಪರಿಮಾಣಗಳೆಷ್ಟು ಅನ್ನೋದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸು.